ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ನಮ್ಮ ಈ ವಾರದ ಮಾತುಕತೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕಶಿಕ್ಷಣ ಟ್ರಸ್ಟ್ನ ಕಸ್ತೂರಿ ಮಾಸಪತ್ರಿಕೆಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಸೊ ಮೊದಲನೇದಾಗಿ ನಾವು ನಮ್ಮ ಎಲ್ಲ ವೀಕ್ಷಕರಿಗೂ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಸಾಕಷ್ಟು ವಿಚಾರಗಳಿದೆ ಈ ವಾರ ನಮಗೆ ಚರ್ಚೆಗೆ. ಮೊದಲನೇದಾಗಿ ನಾವು ನೋಡೋದಾದರೆ ಸಂಪುಟ ಸಭೆಯಲ್ಲಿ ಸಾಕಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಒಂದು ಮೈಸೂರು ಸ್ಯಾಂಡಲ್ ಸೋಪು ತಯಾರಿಕೆಗೆ ಹೊಸ ಮೆಷಿನ್ ಖರೀದಿಯನ್ನು ಅನುಮತಿಯನ್ನು ನೀಡಿರುವಂಥದ್ದು. ಸೊ ಈ ಥರ ಸಾಕಷ್ಟು ವಿಚಾರಗಳು ಸಂಪುಟ ಸಭೆಯಲ್ಲಿ ನಡೆದಿದೆ ಅನ್ನುವಂಥದ್ದು. ಶುಭ, ಒಂದು ಅಕ್ಕಪಡೆದು ಏನು ಇಂಪಾರ್ಟೆಂಟ್ ಡಿಸಿಷನ್ ಅದನ್ನು ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸೋದ್ರ ಬಗ್ಗೆ. ಆಮೇಲೆ ಅಕ್ಕಪಡೆದ ಸುಮಾರು ಜವಾಬ್ದಾರಿಗಳನ್ನು ವಹಿಸೋದಕ್ಕೆ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಅದನ್ನು ಮಾತ್ರ ಈ ಅಕ್ಕಪಡೆದನ್ನು ಮಾತ್ರ ನಾವು ಪ್ರತ್ಯೇಕ ಒಂದು ಚರ್ಚೆ ಮಾಡಬೇಕು. ಯಾವಾಗ್ಲಾರೊಮ್ಮೆ ಇದನ್ನು ಮಾಡೋಣ, ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಗ್ಯಾದರ್ ಮಾಡಿ ಬೇರೆ ಇದು ಮಾಡೋಣ. ಸ್ಯಾಂಡಲ್ ಸೋಪಿಂದಿದು ಎಲ್ಲ ಒಂಥರ ನಾವು ಮಾತಾಡಲೇಬೇಕು. ಹೌದು, 17.7 ಕೋಟಿ ವೆಚ್ಚದಲ್ಲಿ ಈ ಒಂದು ಹೊಸ ಒಂದು ಸಾಬೂನು ತಯಾರಿಕಾ ಯಂತ್ರವನ್ನು ಅಳವಡಿಸ್ತಾ ಇದ್ದಾರೆ. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ KSDL ಅಂತ ನಾವೇನು ಹೇಳ್ತೀವಿ, ಈ ಒಂದು ಕಂಪ್ನಿ ನಿಮ್ಮೆಲ್ಲರ ನೆಚ್ಚಿನ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸುವಂತಹ ಕಾರ್ಖಾನೆ ಇದು ಐತಿಹಾಸಿಕ ಕಾರ್ಖಾನೆ. ಮೈಸೂರು ಮಹಾರಾಜರು ಪ್ರಾರಂಭಿಸಿದ್ದು ನಾಲ್ವಡಿ ಅವರು. ಇದೆಲ್ಲ ಹೆಗ್ಗಳಿಕೆಯೊಂದಿಗೆ ಕಳೆದ ವರ್ಷ ಕೂಡ ಈ ಕಾರ್ಖಾನೆ ಬಹಳ ಸುದ್ದಿ ಮಾಡಿತ್ತು. ಯಾತಕ್ಕೆ ಸುದ್ದಿ ಮಾಡಿತ್ತು ಅಂತ ಹೇಳಿದ್ರೆ, ತಮನ್ನಾನ ಮೈಸೂರು ಸ್ಯಾಂಡಲ್ ಸೋಪಿನ ಅಂಬಾಸಡರ್ ಮಾಡೋದು ಮತ್ತೆ ಅವರನ್ನ ರೂಪದರ್ಶಿ ಮಾಡಿ ಮಾಡೋದು ಅಂತ. ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಚರ್ಚೆ ಆಯ್ತು, ವಿರೋಧ ಆಯ್ತು. ಆದ್ರೂ ಇವರು ಅದನ್ನ ಲೆಕ್ಕಕ್ಕೆ ಇಡದೇನೆ ಸರ್ಕಾರ ಇದನ್ನ ಮುಂದುವರಿಸಿದ್ರು. ಒಂದು ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕದ ಒಂದು ಹೆಗ್ಗುರುತು ಅಂತ ಅನ್ನಿಸ್ಕೊಂಡಿರೋ ಮೈಸೂರು ಸ್ಯಾಂಡಲ್ ಸೋಪ್ ಇದೆಯಲ್ಲ, ಇದಕ್ಕೆ ಯಾವುದೇ ಬಿಳಿ ತೊಗಲಿನವರು ರೂಪದರ್ಶಿ ಆಗೋ ಅವಶ್ಯಕತೆ ಇಲ್ಲ ಅಂತಾನೆ ಜನ ಎಲ್ಲ ಮಾತಾಡಿದ್ದು. ನೀವೇ ಹೇಳಿ, ಇವಾಗ ಮೈಸೂರು ಸಿಲ್ಕ್ ಸೀರೆ ಇದೆಪ್ಪ, ಅದಕ್ಕೆ ಯಾರು ಬಂದು ಅದಕ್ಕೆ ಏನು ಬಹಳ ದೊಡ್ಡ ರೂಪದ ಏನು ದೀಪಿಕಾ ಪಡ್ಕೊಣೆ ಬರ್ತಾರ, ರಶ್ಮಿಕಾ ಮಂದಣ್ಣ ಬರ್ತಾರ? ಯಾರೂ ಇಲ್ಲ. ಹಾಗೆ ನೋಡಿದ್ರೆ ದೀಪಿಕಾ ಪಡ್ಕೊಣೆ ಕನ್ನಡದವರು, ಇವರು ಬಿಳಿ ತೊಗಲಿನವರಲ್ಲ. ರಶ್ಮಿಕಾ ಮಂದಣ್ಣ ನಮ್ಮ ಕೊಡವತಿ ಅವರು, ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರೈಗಿಂತ ಬೇಕಾ? ನೀವು ಇವರನ್ನೆಲ್ಲ ಬಿಟ್ಟು ಇರ್ಲಿ, ಅದು ಬೇಡ. ಆದ್ರೆ ಚರ್ಮದ ಬಣ್ಣದ ಬಗ್ಗೆ ಈ ಸಂದರ್ಭದಲ್ಲಿ ಬಹಳ ಮಾತಾಯಿತು. ಈ ಯಾವ ಸಾರ್ವಜನಿಕರ ವಿರೋಧವನ್ನು ಲೆಕ್ಕಿಸದೆ KSDL ಅವರು ಇತ್ತೀಚೆಗೆ ಶ್ರೀಲಂಕಾಗೆ ಹೋಗಿ, ನಾನು ಕೇಳೋದು, ಕರ್ನಾಟಕದಲ್ಲಿ ಯಾವ ಪ್ರವಾಸಿ ತಾಣಗಳಿಗೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು, ನೀವು ಗೋಕರ್ಣ ಬೀಚು, ಮುರುಡೇಶ್ವರದಲ್ಲಿ ಎಲ್ಲ ಆಯ್ತು, ನೀವು ಜನಸಂದಣಿ ಇಲ್ಲದೆ ಇರೋದು ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಅವರೇ ಎಷ್ಟು ತೋರಿಸಿದ್ದಾರೆ ಕರ್ನಾಟಕದ ಒಂದು ಅಲ್ವಾ, ಒಂದು ಚಿತ್ರದಲ್ಲಿ ಗಂಧದ ಗುಡಿ ಅಲ್ವಾ ಹೆಸರು, ಏನದು, ಇದು ಕರ್ನಾಟಕನಾ ಅಂತ ಅನ್ಸುತ್ತೆ ನಮಗೆ ಆ ಮಟ್ಟಕ್ಕೆ. ಆಮೇಲೆ ಪ್ರಧಾನಿ ಮೋದಿ ಅವರ ಹೇಳಿದ್ದಾರೆ, ಲಕ್ಷದ್ವೀಪಕ್ಕಿಂತ ಬೇಕಾ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹೀಗಿರುವಾಗ ನಮ್ಮ ಸರ್ಕಾರ ಇಲ್ಲಿಂದ ಬಿಟ್ಟು ಶ್ರೀಲಂಕಾಗೆ ಹೋಗಿ 4.7 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಮನ್ನಾ ಅವರನ್ನ ಕರ್ಕೊಂಡು ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಇದು ಬೇಕಿತ್ತ ನಮಗೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಒಂದು ಕಡೆ ಭಾಗ್ಯಗಳನ್ನು ಕರುಣಿಸಿ ಧನ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಾಕಷ್ಟು ಇದು ಮಾಡ್ತಿದ್ದೀರಿ. ಇದರಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಏಕಾತ ಇದು ಏಕಾತ ಆಗಿ ಇದು ತುಂಬಾ ಒಳ್ಳೆ ಡಿಸಿಷನ್. ಆಮೇಲೆ ಇದರಿಂದ ಧನ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಬಹಳ ದೊಡ್ಡ ಒಂದು ಪೂರಕವಾದಂತ ನಿರ್ಧಾರ ಇದು. ಇಂಥದ್ದೆಲ್ಲ ಒಳ್ಳೆ ಡಿಸಿಷನ್ ಖಂಡಿತ ಜನ ಒಪ್ತಾರೆ, ಮೆಚ್ಚುತ್ತಾರೆ, ಸರ್ಕಾರಕ್ಕೆ ಬೆಂಬಲ ಕೊಡ್ತಾರೆ. ನೀವು ಭಾಗ್ಯಗಳನ್ನ ಕರುಣಿಸೋದಕ್ಕೂ
ಮುಕ್ತ ಮನಸ್ಸಿನಿಂದ ಶ್ಲಾಘಿಸಿದ್ದಾರೆ, ಆಮೇಲೆ ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಸರ್ಕಾರವನ್ನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಬ್ಬರನ್ನು ಬಹಳ ಹೊಗಳಿದ್ದಾರೆ. ಹೀಗಿರುವಾಗ ನೀವು ಕೋಟ್ಯಂತರ ರೂಪಾಯಿನ ಒಬ್ಬ ರೂಪದರ್ಶಿ ಮೇಲೆ, ಒಬ್ಬ ಚಲನಚಿತ್ರ ತಾರೆ ಮೇಲೆ, ಅದು ಕನ್ನಡದಲ್ಲದೆ ಇರೋರನ್ನ, ಕನ್ನಡೇತರರು, ಮತ್ತು ಅವರು ನಮ್ಮ ಇದಕ್ಕೆ ಹತ್ರ ಅಂತಾನೆ ಅನ್ಸಲ್ಲ. ಅವ್ರು ಯಾವ ಕನ್ನಡ ಚಲನಚಿತ್ರದಲ್ಲೂ ನನಗ್ ಗೊತ್ತಿರೋಂಗೆ ಆಕ್ಟ್ ಮಾಡಿಲ್ಲ. ಹೀಗಿರುವಾಗ ಅವ್ರನ್ನ ಕರ್ಕೊಂಡು ತಮನ್ನ ನೋಡಿ ಮೈಸೂರು ಸ್ಯಾಂಡಲ್ ತಗೊಳ್ಳೋಂತ ಯಾವ ಜನ ಇದ್ದಾರೆ, ಅದು ನನಗೆ ಆಶ್ಚರ್ಯ. ಅದು ಏನೋ ನ್ಯಾಷನಲ್ ಅಂತೆ, ಇಂಟರ್ನ್ಯಾಷನಲ್ ಅಂತೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂತಣ್ಣ, ಇಂಟರ್ನ್ಯಾಷನಲ್ ಸೂಪರ್ ಸ್ಟಾರ್ ದೀಪಿಕಾ ಪಡುಕೋಣೆ. ನೀವು ಆಮೇಲೆ ಏನು ಫ್ರಾನ್ಸಿನ, ಪ್ಯಾರಿಸ್ಸಿನ ಅದ್ಯಾವುದೋ ಒಂದು ತುಂಬ ಫೇಮಸ್ ಕಂಪ್ನಿ, ನಂಗೆ ಅದ್ರ ಹೆಸರು ಹೇಳಕ್ ಬರಲ್ಲ, ಅವರು ಲೈಫ್ ಲಾಂಗ್ಗೋ ಏನೋ ಏನು ಐಶ್ವರ್ಯ ರೈನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಾರೆ. ಆಮೇಲೆ ಹಾಗೇನೆ ಲಂಡನ್ನಿನ ಇದು ಲಾಂಜಿನ್ಸ್, ಆ ಒಂದು ಕಂಪ್ನಿ, ವಾಚ್ ತಯಾರಿಕಾ ಕಂಪ್ನಿ, ಅದಕ್ಕೆ ಐಶ್ವರ್ಯ ರೈ. ಯಾರು ಇಲ್ಲಿ ಸುತ್ತಮುತ್ತಲಿನವ್ರಲ್ಲ ಇರೋದು. ನಾನು ಹೇಳೋದು ನಮ್ಮ ಕನ್ನಡದವರು, ಕನ್ನಡ ಮೂಲದವರು ಇಷ್ಟೊಂದು ಸಾಧನೆ ಮಾಡಿರ್ಬೇಕು. ನಾವು ಯಾಕೆ ಬೇರೆ ಯಾರಿಗೂ ಮಾಡಬೇಕು? ನಮ್ಮವ್ರಿಗೆ ಅವಕಾಶ ಕೊಡಿ. ನಮ್ಮಲ್ಲೇನು ಚಿಕ್ಕ ಪುಟ್ಟ ತಾರೆ ಇರುವೆ ಇವತ್ತು ಬಾಲಿವುಡ್ ಮೆರಿತಾ ಇದ್ದಾರೆ, ಹಾಲಿವುಡ್ಗೂ ಹೋಗೋ ಚಾನ್ಸಸ್ ಇರುತ್ತೆ. ಇದು ಒಂದು ಮಾತಾಡ್ಬೇಕು ಅಂತ ಅನ್ನಿಸ್ತು. ಆ ಒಂದು ಕಾರಣದಿಂದ ಇದನ್ನ ಹೇಳ್ಬೇಕಾಯ್ತು. ಮುಂದಿನ ಸಬ್ಜೆಕ್ಟ್ಗೆ ಹೋಗ್ಬಹುದು. ಬಟ್ ದೊಡ್ಡ ಮೆಷಿನ್ ಹಾಕಿದಿರಿ, ಇನ್ನ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ಲಿ. ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಎಲ್ಲಾ ಕಡೆ ಹೋಗ್ಲಿ. ಮೈಸೂರು ಸ್ಯಾಂಡಲ್ ಸೋಪ್ನವ್ರು ಮಾಡೋರಿಗೂ ನಾವು ಒಂದು ಕೇಳ್ಕೊಳ್ಳೋದೇನು ಅಂದ್ರೆ, ಇದು ನಮ್ಮ ಹೆಮ್ಮೆಯ ಒಂದು ಕೊಡುಗೆ, ಕರ್ನಾಟಕದ ಕೊಡುಗೆ. ಇದನ್ನ ನೀವು ಅಷ್ಟೇ ಹೆಮ್ಮೆಯಿಂದ ಮಾರ್ಕೆಟಿಂಗ್ ಮಾಡಿ, ಅದಕ್ಕೋಸ್ಕರ ಬೇರೆ ಯಾರನ್ನೂ ಅಲ್ಲ, ನಮ್ಮವರನ್ನೇ ಬಳಸ್ಕೊಳ್ಳಿ, ನಮ್ಮ ಪ್ರತಿಭೆಗಳನ್ನೇ ಬೆಳೆಸ್ಕೊಳ್ಳಿ, ನಮ್ಮವರನ್ನೇ ಎನ್ಕರೇಜ್ ಮಾಡಿ. ಯಾಕಂದ್ರೆ ನಮ್ಮವ್ರನ್ನ ನಾವೇ ಬೆನ್ ತಟ್ಟಲಿಲ್ಲ ಅಂದ್ರೆ ಬೇರೆ ಯಾರೋ ಬಂದು ಬೆನ್ ತಟ್ತಾರ? ಖಂಡಿತ ಇಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಹೌದು. ಆ ವಿಚಾರವಾಗಿ ನನಗೂ ಬಹಳ ಕೋಪ ಬಂದಿತ್ತು ಆಗ. ಇಲ್ಲ, ಎಲ್ಲರಿಗೂ ಬಂದಿದೆ, ಸಾರ್ವತ್ರಿಕ. ಅದು ಯಾರು ತಮ್ಮನ್ನ ಆಯ್ಕೆನ ಒಪ್ಪಿಲ್ಲ ಮೈಸೂರು ಸ್ಯಾಂಡಲ್ಗೆ. ನಾ ಅದೇ ಹೇಳೋದು, ಇವತ್ತು KSIC ಸೀರೆ ಅಂತ ಹೇಳಿದ್ರೆ ಜನ ಮುಗಿ ಬೀಳ್ತಾರೆ, 5 ಗಂಟೆಗೆ ಹೋಗಿ ಕ್ಯೂ ನಿಂತ್ಕೋತಾರೆ. ಯಾವ ತಮ್ಮನ್ನ ಮಾಡೆಲ್ ಅನ್ಬಿಟ್ಟು ಏನಾದ್ರು ತಗೋತಾರ ಹೆಣ್ಮಕ್ಳು? ಖಂಡಿತ ಇಲ್ಲ. ವಸ್ತುವಿನ ಘನತೆಗೆ ಅಷ್ಟು ಬೆಲೆ ಕೊಡ್ತೀವಿ ನಾವು. ಹೌದು ಹೌದು. ಓಕೆ, ನಾವಿವಾಗ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ಬಹಳ ಚರ್ಚೆಯಲ್ಲಿ ಇರುವಂತಹ ವಿಚಾರ, ನಿನ್ನೆಯಿಂದ ಭುಗಿಲೆದ್ದಿದೆ ಅಂತಾನೆ ಹೇಳ್ಬೋದು, ಕೇರಳದ ಭಾಷಾ ನೀತಿ. ಇದನ್ನ ನಾವು ಮಾತಾಡ್ಲೇಬೇಕು. ಕರೆಕ್ಟ್. ಕೇರಳದ ಭಾಷಾ ನೀತಿ ಇದು ಅಸೆಂಬ್ಲಿನಲ್ಲಿ, ಕೇರಳ ಅಸೆಂಬ್ಲಿನಲ್ಲಿ 25 ಅಂದ್ರೆ ಕಳೆದ ಸಾಲಿನ ಅಕ್ಟೋಬರ್ನಲ್ಲೇ ಅಂಗೀಕಾರ ಆಗಿದೆ. ಈಗ ಅದನ್ನ ರಾಜ್ಯಪಾಲರು ಮಾಡಿ ರಾಷ್ಟ್ರಪತಿಗಳ ಒಂದು ಸಹಿಗೆ, ಅನುಮೋದನೆಗೆ, ಅಂಕಿತಕ್ಕೆ ಕಳಿಸಬೇಕು. ಈ ಸಂದರ್ಭದಲ್ಲಿ ಸದ್ಯ ಈಗಲಾದ್ರೂ ಕರ್ನಾಟಕ ಸರ್ಕಾರ ಎಚ್ಚೆತ್ತಿದೆಯಲ್ಲ, ಅದು ಬಹಳ ಸಮಾಧಾನದ ಸಂಗತಿ. ಅಂದ್ರೆ ನಿಟ್ಟುಸಿರು ಬಿಡಬೇಕು ನಾವು ಅಂತ ಹೇಳಬೇಕು. ಯಾಕೆಂದ್ರೆ 70% ಇತ್ತು ಯಾವಾಗ ಸ್ವಾತಂತ್ರ್ಯೋತ್ತರ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ದೊರೆತಾಗ ಕಾಸರಗೋಡಿನಲ್ಲಿದ್ದ ಕನ್ನಡಿಗರ ಸಂಖ್ಯೆ 70ರಿಂದ 50ಕ್ಕೆ ಬಂದಿದೆ. ಯಾಕೆಂದ್ರೆ ಕನ್ನಡಿಗರಿಗೆ ಕನ್ನಡ ಸಂಸ್ಕೃತಿಯನ್ನ ಅವರಿಂದ ಕಿತ್ತುಕೊಳ್ಳುವಂತಹ ಒಂದು ಪರಿಸರ ಅಲ್ಲಿ ನಿರ್ಮಾಣ ಆಗ್ತಿದೆ. ನೀವು ರಿಷಬ್ ಶೆಟ್ಟಿ ಅವರು ತೆಗೆದಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡನ್ನ ಎಲ್ಲ ಕನ್ನಡಿಗರು ನೋಡ್ಲೇಬೇಕು. ಯಾಕೆಂತ ಹೇಳಿದ್ರೆ ಅಲ್ಲಿ ಯಾವ ರೀತಿ ಷಡ್ಯಂತ್ರ ಮಾಡಿ ಕನ್ನಡವನ್ನ ಏನು ಕ್ರಮೇಣವಾಗಿ, ಅಂತ ಸ್ಲೋ ಪಾಯ್ಸನ್ ಅಂತ ಹೇಳ್ತೀವಿ, ಅಂದ್ರೆ ಕ್ರಮೇಣವಾಗಿ ಅದನ್ನ ನೆಲಸ ಮಾಡ್ಬಿಡೋದು ಅಂತ ಹೇಳಿ, ಅಂದ್ರೆ ಇತಿಹಾಸದ ಪುಟಗಳಿಗೆ ಸೇರಿಸೋದು. ಕನ್ನಡವನ್ನ ಕಾಸರಗೋಡಿನಲ್ಲಿ ಇತಿಹಾಸದ ಪುಟಗಳಿಗೆ ಸೇರಿಸುವಂತಹ ಒಂದು ಷಡ್ಯಂತ್ರ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದಕ್ಕೆ ಆಸ್ಪದ ಕೊಡಬಾರ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಇವಾಗ ನೀವು ಬೆಳಗಾವಿಲಿ ಹೋಗಿ ಬೇಕಿದ್ರೆ ಹೋಟೆಲ್ಗಳಲ್ಲಿ ನೋಡಿ, ಮರಾಠಿನಲ್ಲೇ ಅವ್ರು ಮಾತಾಡ್ತಾರೆ. ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರೇನು ರೆಸ್ಪಾಂಡ್ ಮಾಡಲ್ಲ. ಮರಾಠಿಲಿ ಮಾತಾಡಿದ್ರಷ್ಟೇ. ನಮಗೆ ಬರಲ್ಲ ಅಂದ್ರೆ ಹಿಂದಿಲಿ ಮಾತಾಡಿ ಪರವಾಗಿಲ್ಲ, ಬಟ್ ಅವರು ಕನ್ನಡನ ಒಪ್ಕೊಳ್ಳೋದೇ ಇಲ್ಲ. ಬೆಳಗಾವಿ ನಮ್ಮ ಇಂಟಿಗ್ರಲ್ ಪಾರ್ಟ್ ಆಗಿದ್ರೂ ಕೂಡ ಅವರು ಒಪ್ಕೊಳ್ಳಲ್ಲ. ಹೀಗಿರುವಾಗ ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ನೀವು ಅಲ್ಲಿರುವ ಸಂಸ್ಕೃತಿಯನ್ನು ಪ್ರಿಸರ್ವ್ ಮಾಡಿ, ಆ ನೆಲದ ಸಂಸ್ಕೃತಿ ಏನು ಅದನ್ನ ಹಾಗೆ ಉಳಿಸೋದಕ್ಕೆ ಬಿಡಿ. ಅದನ್ನ ಬಿಟ್ಟು ನೀವು ಹೇರಿಕೆ ಇದೆಯಲ್ಲ, ಅದು ಬಹಳ ತಪ್ಪು. ಈಗ
ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳವನ್ನ ಕಡ್ಡಾಯವಾಗಿ ಜಾರಿಗೆ ತರೋದು. ಇದು ಮಲಯಾಳಿ ಲ್ಯಾಂಗ್ವೇಜ್ ಆಕ್ಟ್ ಅಂತ ಹೇಳ್ಬಿಟ್ಟು ಇದನ್ನ 2025 ಇದನ್ನ ಒಂದು ಅಂಗೀಕರಿಸಿದ್ದಾರೆ ಅಲ್ಲಿನ ವಿಧಾನಸಭೆಯವರು. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಪಿಣರಾಯಿ ವಿಜಯನ್ ಅವ್ರಿಗೆ, ಹೌದು ಇವ್ರಿಗೆ ಇಲ್ಲಿ ನಾವು ಕೋಗಿಲುನಲ್ಲಿ ಡೆಮಾಲಿಷ್ ಮಾಡಿದ್ರ ಬಗ್ಗೆ ಇದೆ, ಇಂತಹ ಒಂದು ಕಾನೂನು ಇದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುತ್ತೆ ಅನ್ನೋ ಪರಿಜ್ಞಾನ ಇಲ್ಲ ಅವರಿಗೆ. ಅಲ್ಲಿಯ ಏನು ಮುಖ್ಯಮಂತ್ರಿಗಳಿಗೆ ಆಗಲಿ, ಶಾಸನ ಸಭೆಯವರಿಗೆ ಆಗಲಿ, ಯಾರಿಗೆ ಆಗಲಿ ಇರಬೇಕಿತ್ತು ಅದು. ಯಾಕಂದರೆ ಇದು ಒಕ್ಕೂಟ ವ್ಯವಸ್ಥೆಗೆ ವಿರೋಧಿ ಈ ಒಂದು ನಿಲುವು ಈ ಥರದ್ದು ಅಂತ ಹೇಳ್ಬಿಟ್ಟು ಅಂತ. ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಾಪಾಡೋದು ಆಯಾ ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ. ಖಂಡಿತವಾಗ್ಲು ಇದಕ್ಕೆ ಏನು ಕೇರಳ ಹೊರತಾಗಿಲ್ಲ, ಹೌದಲ್ವಾ? ಹೀಗಿರ್ಬಾರ್ದು. ಬೇರೆ ರಾಜ್ಯದ ಮೇಲೆ ಹೇರೋದು ಸರಿಯಲ್ಲ. ಅಲ್ಲ, ಬೇರೆ ಭಾಷೆ ಇಲ್ಲ ನಾನು ಹೇಳಿದ್ದು ಭಾಷೆಗೆ ನೀವು ಕೋಗಿಲುದು ಹೇಳಿದ್ರೆ ಇಲ್ಲ ಭಾಷೆಗೆ ನಾನು ಹೇಳಿದ್ದು. ಇವಾಗ ಕಾಸರಗೋಡಲ್ಲಿ 202 ನಮ್ದು ಕನ್ನಡ ಶಾಲೆಗಳಿದೆ. ಅಲ್ಲೆಲ್ಲ ಅವ್ರ ಲ್ಯಾಂಗ್ವೇಜ್ ಹೇರಿಕೆ ಮಾಡ್ದಂಗೆ ತಾನೆ ಅದು. ಅದನ್ನ ಹೇರಿಕೆ ಇವಾಗ ನಮ್ಮಲ್ಲಿ ತಮಿಳಿದೆ ಅಮ್ಮ ಶಾಲೆಗಳು, ತೆಲುಗು ಇದೆ. ನೀವು ಇನ್ನೂ ಏನಂತರ ವಿಚಿತ್ರ ಅಂತಂತಿರೋ, ಮಜಾ ಅಂತಿರೋ, ಏನಂತಿರೋ ನೋಡಿ. ಇದೊಂಥರ ಸುಮ್ಮನೆ ಆಡ್ಮಾತಲ್ಲಿ ಮಜಾ ಅಂತ ಅನ್ನೋದು. ನಾನು ಕೆಲವರನ್ನ ಗಮನಿಸಿದ್ದೀನಿ, ಅವರು ನಮ್ಮ ನೆರೆಯ ರಾಜ್ಯದವರು, ಇವರ ತಾತ ಮುತ್ತಾತನ ಕಾಲದಲ್ಲೇ ಎಲ್ಲ ಬಂದು ಇಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಆಯ್ತಾ, ನಿಮ್ಗೆ ಗೊತ್ತು ಈ ಅಲ್ಸೂರು, ಈ ನಾರ್ತ್ ಬ್ಯಾಂಗ್ಳೂರಲ್ಲೆಲ್ಲ ಯಾರ್ಯಾರು ಸೆಟ್ಲ್ ಆಗಿದ್ದಾರೆ. ಅವರು ಕನ್ನಡ ಓದಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಉರ್ದು ಮೀಡಿಯಮ್ಗೆ ಹೋಗ್ತಾರೆ. ಉರ್ದು ಮೀಡಿಯಮ್ಗೆ ಹೋಗ್ತಾರೆ, ಆದ್ರೆ ಕನ್ನಡ ಓದಲ್ವಂತೆ. ನಾವು ಇಂಥವ್ರನ್ನೆಲ್ಲ ಸಹಿಸ್ಕೊಂಡಿದ್ದೀವಿ. ಆಮೇಲೆ ಅವ್ರೇನ್ ಏನು ಮತೀಯ ಅಲ್ಪಸಂಖ್ಯಾತರಲ್ಲ, ಅವರು ಎಲ್ಲ ಹಿಂದೂಗಳೇನೆ ಇಷ್ಟಾಗಿ. ಬಟ್ ಅವರು ಕನ್ನಡ ಓದಕ್ಕೆ ಇಷ್ಟ ಇಲ್ಲ ಅಂತಂದ್ಬಿಟ್ಟು ಉರ್ದು ಶಾಲೆಯಲ್ಲಿರೋ ಎಂಥ ಒಳ್ಳೆಯ ಕನ್ನಡ ಟೀಚರ್ಸ್ ಇದ್ದಾರೆ ಗೊತ್ತಾ ಉರ್ದು ಶಾಲೆಗಳಲ್ಲಿ. ಬಟ್ ಉರ್ದುನಲ್ಲಿ ಬಹುಶಃ ಆಪ್ಷನ್ ಇದೆ ಅಂತ ಅನ್ಸುತ್ತೆ, ಕನ್ನಡ ಓದ್ದೇನೋ ಇದು ಮಾಡ್ಬೋ ಅಂತ. ಬಟ್ ನಾವು ನಿಸಾರ್ ಅಹಮದ್ ಅವರನ್ನ ಬೆಳಗಾಗೆದ್ದು ಸ್ಮರಿಸ್ತೀವಿ ನಾವು, ಹೌದೋ ಅಲ್ವೋ? ನಿತ್ಯೋತ್ಸವ ತಾಯೇ ನಿತ್ಯೋತ್ಸವ ಅಂತ ಅಂದವರು ಅವರು. ಅಲ್ಲ, ಇದೆಲ್ಲ ಕೇಳಿದಾಗ ಇರಲಿ, ಇವಾಗ ನಾವು ಮತ್ತೆ ಕಾಸರಗೋಡಿಗೆ ಬರೋಣ. ಹಾಗಾಗಿ ಈ ಕಾಸರಗೋಡಿನಲ್ಲಿ ಇವರೇನು ಇದು ಮಾಡಿದರೆ, ಒಂದು ಲೆಟರ್ ಬರೆದಿದ್ದಾರೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ, ನಮ್ಮ ಕರ್ನಾಟಕದ ಗಡಿ ಅಭಿವೃದ್ಧಿ ಪ್ರಾಧಿಕಾರದವರು. ಅಲ್ಲಿನ ರಾಜ್ಯಪಾಲರಾದ ಅರ್ಲೇಕರ್ ಅವರಿಗೆ ಒಂದು ಲೆಟರ್ ಬರೆದು, ಸರ್ ಇದಕ್ಕೆ ತಾವು ದಯಮಾಡಿ ಅನುಮೋದನೆ ಕೊಡಬೇಡಿ ಸರ್, ತಮ್ಮ ಅಂಕಿತ ಬೇಡ ಇದಕ್ಕೆ ಅಂತ. ಮತ್ತೆ ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರಪತಿಗಳಿಗೂ ಕೂಡ ಪತ್ರ ಬರೆಯಲಾಗಿದೆ ಒಂದು. ಆಮೇಲೆ ಸರ್ ಇವಾಗ ತಾವು ಇದನ್ನು ಗಮನದಲ್ಲಿ ಇಟ್ಟುಕೊಂಡು, ಅಂದರೆ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು, ಹಿತವನ್ನು ರಕ್ಷಿಸೋ ಸಲುವಾಗಿ ತಾವು ಏನು ದಿಟ್ಟ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಇವರು ಕೇಳ್ಕೊಂಡಿದ್ದಾರೆ. ಇದೇನು ಹೊಸ್ತೇನಲ್ಲ, ಅವ್ರು ಹಿಂದೆನೂ ಮಾಡಿದ್ದಾರೆ ಈ ತರಹದ ಕೇರಳ ಸರ್ಕಾರ ಈ ತರಹದ ದುಸ್ಸಾಹಸವನ್ನು ಹಿಂದೆನೂ ಮಾಡಿ, ಅದು ಅವಾಗ ಏನು 100% ಸಕ್ಸಸ್ ಸಿಕ್ಕಿರಲಿಲ್ಲ ಅವರಿಗೆ. ಅವಾಗ ಸುಮ್ಮನಿದ್ರು, ಈಗ ಮತ್ತೆ ಶುರು ಮಾಡಿದ್ದಾರೆ. ಯಾಕೋ ಪಿಣರಾಯಿ ವಿಜಯನ್ ಅವ್ರಿಗೆ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಅವರಿಗೆ ಗಮನ ಎಲ್ಲ ಈ ತರ ಮಾಡಿ ಏನೋ ಒಂಥರ ಇದ್ರ ಮೂಲಕ ತಮ್ಮ ಓಟನ್ನ ತಗೊಳ್ಬೇಕು ಅಂತ ಅನ್ನಿಸ್ತಿದ್ಯೋ ಏನೋ. ಅವರ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಜನರ ಹತ್ರ ಓಟ್ ಕೇಳಬೇಕೆ ಹೊರತು ಈ ತರ ಮತೀಯ ಭಾಷಾ ಅಲ್ಪಸಂಖ್ಯಾತರನ್ನೆಲ್ಲ ಎತ್ತಿ ಕಟ್ಟಿ ಅವರ ಭಾವನೆಗಳನ್ನ ಕೆರಳಿಸಿ ಮತ ಕೇಳೋದು ಅಥವಾ ಚುನಾವಣೆಗೆ ಹೋಗೋದು ಅಷ್ಟು ಸರಿಯಲ್ಲ ಅಂತ ಅನ್ಬಿಟ್ಟು ಅನ್ಸುತ್ತೆ. ಇಷ್ಟು ದಿವಸ ಏನಂದ್ರೆ ಬೆಂಗಳೂರಲ್ಲಿ ಮಾತ್ರ ಕನ್ನಡ ಭಾಷಿಗರನ್ನ ಒಗ್ಗಟ್ಟಿಸ್ಬೇಕು, ಕನ್ನಡ ಭಾಷೆಯನ್ನು ಬೆಳೆಸ್ಬೇಕು ಅಂತಿತ್ತು. ಇವಾಗ ಹೇಗಾಗ್ತಿದೆ ಅಂದ್ರೆ ಗಡಿ ಭಾಗಗಳಲ್ಲೂ ಕನ್ನಡ ಭಾಷೆಯನ್ನ ನಾವು ಅಲ್ಲಿ ಸಂರಕ್ಷಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇದೆ ಕಲ್ಚರ್. ಅಯ್ಯೋ, ನೀವು ಇವಾಗ ತಾಳವಾಡಿ ಎಲ್ಲ ಹೋಗ್ಬೇಕು, ಅಲ್ಲೂ ಎಲ್ಲ ಹೀಗೇನೆ ಇರೋದು ಪರಿಸ್ಥಿತಿ. ಇಲ್ಲಿ ತಾಳವಾಡಿ ಇರ್ಬೋದು, ಮಹಾರಾಷ್ಟ್ರದ ಏನು ಸಾಂಗ್ಲಿ, ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಾಂಗ್ಲಿ ಭಾಗದಲ್ಲಿ ದಕ್ಷಿಣ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕನ್ನಡ ಓದುವ ಮಕ್ಕಳಿದ್ದಾರೆ ಗೊತ್ತಾ ನಿಮಗೆ. ಸರ್ಕಾರಿ ಶಾಲೆಗಳಿವೆ, ನನ್ನ ಹತ್ರ ಫುಲ್ ಅದ್ರ ಅಂಕಿಅಂಶ ನಾನು ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಸಾವಿರಾರು, ನೂರಾರಲ್ಲ, ಸಾವಿರಾರು ಮಕ್ಕಳಿದ್ದಾರೆ ಅಲ್ಲಿ ಕನ್ನಡ ಓದೋ ಮಕ್ಕಳು, ಕನ್ನಡ ಭಾಷಾ ಕನ್ನಡ ಮಾಧ್ಯಮದಲ್ಲಿ ಕಲಿತಿರುವ ಮಕ್ಕಳಿದ್ದಾರೆ ಅಲ್ಲಿ. ನಾರ್ತ್
ಏನು ಬಾರ್ಡರ್ ನಮ್ದು ಉತ್ತರ ಗಡಿ ಏನಿದೆ ಅದಕ್ಕೆ ಅಂದ್ರೆ ಮಹಾರಾಷ್ಟ್ರದ ದಕ್ಷಿಣ ಭಾಗಗಳಲ್ಲಿ ಸೊಲ್ಲಾಪುರ, ಸಾಂಗ್ಲಿ, ಕೊಲ್ಲಾಪುರ ಈ ಎಲ್ಲಾ ಭಾಗದಲ್ಲಿ ಕನ್ನಡ ಶಾಲೆಗಳಿವೆ. ಅಲ್ಲಿ ಈಗ್ಲೂ ಚೆನ್ನಾಗಿ ನಡೀತಾ ಇವೆ. ಎಲ್ಲ ಕನ್ನಡ ಶಾಲೆಗಳು ಚೆನ್ನಾಗಿ ನಡೀತಿವೆ. ಬೆಂಗಳೂರಿಗಿಂತ ಉತ್ತಮವಾಗಿದೆ ಅದು ಆ ಶಾಲೆಗಳು. ಅದೇ ಒಟ್ಟಾರೆ ನೋಡೋದಾದ್ರೆ ನಾವು ಈ ಮಲಯಾಳಂ ಭಾಷಾ ಹೇರಿಕೆಯನ್ನ ಸುತಾರಾಮ್ ನಾವು ಒಪ್ಪೋದೇ ಇಲ್ಲ. ಇನ್ನೇನಾದ್ರು ಪಿಣರಾಯಿ ಅವರು ಒತ್ತಡ ಹಾಕಕ್ ಬಂದ್ರೆ ಅಥವಾ ಇನ್ನೇನೋ ಆದ್ರೆ ನಮ್ಮ ಎಲ್ಲಾ ಕನ್ನಡ ಸಂಘಟನೆಗಳು ಹೈಪರ್ ಆಕ್ಟಿವ್ ಆಗಿ ವರ್ಕ್ ಮಾಡ್ಬೇಕಾಗತ್ತೆ ಅನ್ನೋದು. ಇಲ್ಲ, ಕರ್ನಾಟಕದಲ್ಲೇ ಕನ್ನಡಿಗರಿಂದ ಜಾಸ್ತಿ ಮಲಯಾಳಿಗಳಿರುವಂತಹ ಏರಿಯಾಗಳು ಇವೆ. ಅವರು ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ಮಲಯಾಳಿಗಳು ನಾನು ಕಂಡಂಗೆ ಯಾರುವೆ ಆಯಾ ಲೋಕಲ್ ಪರಿಸರ, ಸ್ಥಳೀಯ ಪರಿಸರ ಏನಿದೆ ಅದಕ್ಕೆ ವಿರುದ್ಧವಾಗಿ ಅವ್ರು ನಡ್ಕೊಳ್ಳಲ್ಲ. ಅವರು ನಮ್ಮ ಜೊತೆನೆ ಬೆರೆತು ಹೋಗ್ತಾರೆ ಹೊರತು ಅವ್ರು ಬಂದ ತಕ್ಷಣ ನಮ್ಮ ಭಾಷೆ ಕಲಿತಾರೆ. ಆಮೇಲೆ ನಮ್ಮೊಂದಕ್ಕೆ ಹೊಂದ್ಕೋತಾರೆ, ನಮ್ಮ ಆಚರಣೆಗಳಲ್ಲೂ ಭಾಗಿಯಾಗ್ತಾರೆ. ಇವೆಲ್ಲ ಇದೆ ಅವರಿಗೆ. ಯಾಕೆ ಕೇರಳ ಸರ್ಕಾರ, ಅಲ್ಲಿಯ ಪಿಣರಾಯಿ ವಿಜಯನ್ ನೇತೃತ್ವದ ಕಮ್ಯುನಿಸ್ಟ್ ಸರ್ಕಾರ ಯಾಕೆ ಈ ಥರ ನಡ್ಕೋತಿದೆ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಮಾತ್ರ ಭಾಷಾ ಸಾಮರಸ್ಯವನ್ನು ಮಲಯಾಳಿಗಳು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ. ಅದು ಮಾತ್ರ ಹೇಳಬೇಕು, ಅಪ್ರಿಷಿಯೇಟ್ ಮಾಡಬೇಕು. ನಿಮ್ಮಲ್ಲಿರೋ ನಾವು ಚಿಕ್ಕವರಿದ್ದಾಗ ಕಾಕಾ ಅಂಗಡಿ ಇರ್ತಿತ್ತಲ್ವಾ, ಮಾಪಿಳ್ಳೆಗಳಾಗ್ಲಿ, ಕಾಕಾ ಅಂಗಡಿ ಅವೆಲ್ಲನೂ, ಶೆಟ್ರ್ ಅಂಗಡಿಗಳಿದ್ದಷ್ಟೇ ಕಾಕಾ ಅಂಗಡಿಗಳಿರ್ತಿತ್ತು. ಇವತ್ತು ನೋಡಿ ಎಲ್ಲ ಮಾರ್ಟ್ಗಳು ಬೆಂಗಳೂರು ತುಂಬಾ ಇದೆಯಲ್ಲ, ಅವೆಲ್ಲನೂ ಗಲ್ಫ್ಗೆ ಹೋಗಿ ಬಂದಂತಹ ಕೇರಳ ಮಲಯಾಳಿ ಮುಸ್ಲಿಮ್ಸ್ ಏನಿದ್ದಾರೆ ಅವರೆಲ್ಲರೂ ಬಂದು ಮಾರ್ಟ್ಗಳನ್ನು ತೆಗೆದಿದ್ದಾರೆ. ಅದಕ್ಕೆ ಎಲ್ಲರೂ ವಿತೌಟ್ ಎನಿ ಇದು ಕಾಸ್ಟ್, ಕಮ್ಯುನಿಟಿ, ಕ್ರೀಡ್ ಏನೂ ಇಲ್ಲದೆ ಎಲ್ಲರೂ ಹೋಗ್ತಾರೆ. ಆಮೇಲೆ ಅವ್ರು ಅಷ್ಟೇ ಫ್ರೆಂಡ್ಲಿಯಾಗಿ ನಮ್ಮನ್ನು ನಡೆಸ್ಕೋತಾರೆ. ನಾವು ಹಾಗಾಗಿ ಅಷ್ಟೇ ಖುಷಿಯಿಂದ ಹೋಗ್ತೀವಿ. ನಾವಲ್ಲಿ ಯಾವುದೇ ಒಂದು ಭೇದ ಭಿನ್ನ ಏನೂ ಇಲ್ಲ. ಇಷ್ಟು ಚೆನ್ನಾಗಿ ಅವರು ಅವರ ಒಂದು ಜೀವನವನ್ನು ಇಲ್ಲಿ ಕಟ್ಕೋತಿರುವಾಗ ನೀವು ಯಾಕೆ ಗಡಿಯಲ್ಲಿರುವಂತಹ ಕಾಸರಗೋಡು, ಅದು ಕರ್ನಾಟಕದ್ದಾಗಿದ್ದರೂ ಟೆಕ್ನಿಕಲಿ ಕೇರಳದಲ್ಲಿರೋದ್ರಿಂದ ಅಲ್ಲಿರೋ ಕನ್ನಡಿಗರಿಗೆ ಬದುಕೋದಕ್ಕೆ ಬಿಡಿ. ಅವರ ಒಂದು ಸಂಸ್ಕೃತಿಯನ್ನು ಅವರು ಏನು ಮೈಗೂಡಿಸ್ಕೊಂಡು ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೆ, ಆ ತಲೆಮಾರುಗಳಿಗೆ ಅದು ಮುಂದುವರ್ಕೊಂಡು ಹೋಗೋದಕ್ಕೆ ನೀವು ಅವಕಾಶ ಕೊಡಿ. ಖಂಡಿತವಾಗಿ ಬಿಟ್ಟು ಬಿಡಿ ಅವರನ್ನು ಅಷ್ಟೇ, ಅವರ ಪಾಡಿಗೆ. ಓಕೆ, ನಾವಿವಾಗ ಮುಂದಿನ ವಿಚಾರವನ್ನು ನೋಡೋದಾದರೆ, ಕಳೆದ 2 ದಿವಸದಿಂದ ಎಲ್ಲರ ಬಾಯಲ್ಲೂ ಈ ವಿಚಾರ ಹರಿದಾಡ್ತಾ ಇದೆ. ಯಾವುದೇ ಒಂದು ಪಾಸಿಟಿವ್ ಆಗೂ ಇದೆ, ಒಂದಿಷ್ಟು ನೆಗೆಟಿವ್ ಆಗು ಕಾಮೆಂಟ್ಸ್ ಬರ್ತಾ ಇದೆ. ಕನ್ನಡ ಚಿತ್ರರಂಗವನ್ನು ಬಾಲಿವುಡ್, ಟಾಲಿವುಡ್ವರೆಗೂ ಪರಿಚಿತ ಮಾಡಿದಂತಹ KGF ಖ್ಯಾತಿಯ ಯಶ್ ನಟನೆಯ ಟಾಕ್ಸಿಕ್ನ ಟೀಸರ್ ಬಿಡುಗಡೆ ಆಗಿದೆ. ಸೊ ಈ ಟೀಸರ್ನ ದೃಶ್ಯಾವಳಿಗಳು ಒಂದಿಷ್ಟು ಚರ್ಚೆಗೆ ಒಳಗಾಗಿದ್ದರೆ ಅದರ ಮೇಕಿಂಗು, ಎಫೆಕ್ಟ್ಸು ಇದೆಲ್ಲ ಇನ್ನೊಂದು ಪಾಸಿಟಿವ್ ವೇನಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಹೋಪ್ ನೀವು ನೋಡಿದ್ರಿ ಅನ್ಕೊಂತೀನಿ ಟೀಸರ್ನ. ಈಗ ನಾನು ನಿಮಗೆ ಫಸ್ಟ್ ಅಂಕಿಅಂಶ ಕೊಟ್ಬಿಡ್ತೇನೆ, ಆಮೇಲೆ ಮಾತಾಡೋಣ. ಟಾಕ್ಸಿಕ್ 24 ಗಂಟೆಲಿ 200 ಮಿಲಿಯನ್ ವ್ಯೂಸ್, ಅಂದರೆ 20 ಕೋಟಿ ವ್ಯೂಸ್ ತಗೊಂಡ್ರೆ KGF 2 109 ತಗೊಂಡಿತ್ತು, 109 ಮಿಲಿಯನ್ ವ್ಯೂಸ್ ಇತ್ತು. ಕಾಂತಾರ 1 ಮತ್ತು ಪುಷ್ಪ ಇವೆರಡೂ 107 ಮಿಲಿಯನ್ ವ್ಯೂಸ್. ಆಮೇಲೆ ಇದು ಇನ್ನೊಂದೇನಪ್ಪ ಅದು ಅನಿಮಲ್, ಇದು 71 ಮಿಲಿಯನ್ ವ್ಯೂಸ್ ಇದ್ದಿದ್ದು. ಸೊ ಹೈಯೆಸ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ಟಾಕ್ಸಿಕ್. ಆಮೇಲೆ ಇನ್ನೊಂದೇನು, ಇದು ಜನವರಿ 8ರಂದು ಯಶ್ ಬರ್ತ್ಡೇ ದಿನ ಇದನ್ನ ಟೀಸರ್ನ ಬಿಡುಗಡೆ ಮಾಡಲಾಯಿತು. ಯಶ್ ಅಂತ ಹೇಳಿದ್ರೆ ರಾಕಿಂಗ್ ಸ್ಟಾರ್ ಯಶ್ ಅಂತ ಹೇಳಿದ್ರೆ ಅವರು ಕನ್ನಡಿಗರಿಗೆ ಮನೆ ಮಗನ್ ಥರ. ಪುನೀತ್ ರಾಜ್ಕುಮಾರ್ ಹೇಗೆ ಫ್ಯಾಮಿಲಿ ಮ್ಯಾನ್, ಫ್ಯಾಮಿಲಿ ಬಾಯ್ ಅಂತ ನಾವು ಹೆಂಗೆ ಅವರನ್ನ ಕನ್ಸಿಡರ್ ಮಾಡ್ತಿದ್ವೋ ಅದೇ ಥರ ಯಶ್. ನೀವು ಯಶ್ದು ರಾಜ ಹುಲಿನ ಗುರು ಶಿಷ್ಯರು ನೋಡ್ದಂಗೆನೆ 100 ಸರಿ ನೋಡ್ಬೋದು, ನಿಮಗೆ ಬೇಜಾರು ಅಂತಾನೆ ಅನ್ಸೋದಿಲ್ಲ, ಒಂದು ಸ್ವಲ್ಪನೂ ಬೇಜಾರು ಅನ್ಸಲ್ಲ. ಯಶ್ದು ರಾಮಾಚಾರಿ ಇರ್ಬೋದು, ಎಲ್ಲಾ ಚಿತ್ರಗಳು ಅಷ್ಟು ಚಂದ, ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡೋ ಅಂತ ಒಂದು ಚಿತ್ರಗಳು. ಅದು ಆಮೇಲೆ ಪ್ಯೂರ್ ಎಂಟರ್ಟೈನ್ಮೆಂಟ್, ಮನಸ್ಸಿಗೆ ಘಾಸಿ ಆಗಲ್ಲ ಅಲ್ಲಿ. ಗೂಳಿ ಆ ಥರದ್ದೆಲ್ಲ ಎಷ್ಟೊಂದು ಚಿತ್ರಗಳಿದೆ ಅವರದ್ದು. ಇನ್ನೊಂದು ಗೂಗ್ಲಿ ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದ್ ಚೆನ್ನಾಗಿದೆ. ಆಮೇಲೆ ಯಶ್ ಅಂತೂ ಬೇರೆ ಯಾರೋ ಅಂತಿಲ್ಲ, ನಮ್ಮ ಅಕ್ಕಪಕ್ಕದವರು ಹಿಂಗೆ ನಮ್ಮದೇ ಅನ್ನೋ ತರ ಬರುತ್ತೆ. ಅಂದ್ರೆ ಅವರ ಸರಳತೆ,
ಎದ್ದು ಕಾಣುತ್ತೆ ಅದರಲ್ಲಿ. ಆಮೇಲೆ ಯಶ್ನ ಎಲ್ಲರೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಏಜು, ಆಮೇಲೆ ಏನು ಲೆವೆಲ್ಲು, ಇವೆಲ್ಲ ಬಿಟ್ಟು ಎಲ್ರಿಗೂ ಯಶ್ ಅಂದರೆ ಅಷ್ಟು ಇಷ್ಟ. ಆಮೇಲೆ ಯಶ್ ನಡವಳಿಕೆನೂ ಅಷ್ಟೇ, ಪ್ರಾರಂಭದಿಂದ ಇದುವರೆಗೂ ಎಲ್ಲೂ ಯಾವುದೇ ಗೌರವಕ್ಕೂ ಚ್ಯುತಿ ಮಾಡಿಲ್ಲ ಅವರು ಯಾವತ್ತೂ. ಒಂದೇ ಬ್ಲ್ಯಾಕ್ ಮಾರ್ಕ್ ಇಲ್ಲ. ಅವ್ರು ಯಾವಾಗ್ಲೂ ತಾನಾಯ್ತು, ತನ್ನ ಕುಟುಂಬ, ಸಭ್ಯ ಸಜ್ಜನ ಸನ್ನಡತೆ, ಇವು ಯಶ್ಗೆ ಖಂಡಿತ ಹೊಂದುವಂತಹ ಒಂದು ಏನೋ ಅನ್ವಯ ಆಗುವಂತಹ ಒಂದು ಇಂತಹ ಯಶ್ ಅಂದ್ರೆ ಈ ತರಹದ ವ್ಯಕ್ತಿತ್ವ ಇರುವಂತಹ ಯಶ್ ಅವರ ಚಿತ್ರ. ಇವಾಗ KGF ಇರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ನೋಡಿದ್ದಾರೆ. ಚಿಕ್ಕ ಮಕ್ಕಳಿಂದ ನಿಮಗಿನ್ನೂ ಹೇಳ್ತೀನಿ ಪ್ರಧಾನಿ ಮೋದಿವರೆಗೆ. ಓಕೆ, ಎಸ್, ಯಾಕೆ ಪ್ರಧಾನಿ ಮೋದಿ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಅವರು ಆ ಡೈಲಾಗ್ ಇದೆಯಲ್ಲ, ಅದು ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ಐ ಅವಾಯ್ಡ್ ಇಟ್ ಬಟ್ ವೈಲೆನ್ಸ್ ಲೈಕ್ಸ್ ಮೀ ಅಂತ, ಅದನ್ನ ಅವರು ಅವರದ್ದೇ ಧಾಟಿಯಲ್ಲಿ ಒಂದು ಸರಿ ಉದ್ಧರಿಸಿದ್ರು. ಅದನ್ನ ನಾನು ನೋಡಿದ್ದೀನಿ. ನಾನು ಫುಲ್ ಹತ್ರ ಥಂಡ ಹೊಡೆದೋಗ್ಬಿಟ್ಟೆ. ಅಯ್ಯೋ, ಇವ್ರ ಬಾಯಲ್ಲಿ ಇದು KGF ಅಂತೇಳಿ. ಅಂದ್ರೆ ಆ ಮಟ್ಟಕ್ಕೆ ಯಶ್ ಅಂತ ಹೇಳಿದ್ರೆ, ಯಶ್ KGF ಅಂತ ಹೇಳಿದ್ರೆ, ಯಶ್ ಚಿತ್ರಗಳು ಅಂತ ಹೇಳಿದ್ರೆ ಆ ಲೆವೆಲ್ ರೀಚ್ ಇದೆ. ಇದನ್ನ ನಾವು ಎಲ್ಲರೂ ಏನೋ ಗಮನ ಇಟ್ಕೋಬೇಕು. ಇಂತಹ ಯಶ್ ಅವರ ಹೊಸ ಚಿತ್ರ ಟಾಕ್ಸಿಕ್ನ ಟೀಸರ್ ಬಗ್ಗೆ ಎಷ್ಟು ಪ್ಲಸ್ ಇದೆಯೋ ಅದರಷ್ಟೇ ಮೈನಸ್. ಯಾಕೆಂದ್ರೆ ಯಶ್ ಹೆಣ್ಮಕ್ಳನ್ನ ತುಂಬಾ ಗೌರವಿಸ್ತಾರೆ, ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೋತಾರೆ ಎಲ್ರ ಜೊತೆಗೆ. ಅವ್ರ ಬಗ್ಗೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಪ್ರಾರಂಭದಿಂದ ಇದುವರೆಗೂ. ಇಂತಹ ವ್ಯಕ್ತಿಯ ಒಂದು ಟೀಸರ್ನಲ್ಲಿ ಯಾಕೆ ಒಂದು ರನ್ನಿಂಗ್ ಕಾರ್ನಲ್ಲಿ ಅತ್ಯಾಚಾರ ಮಾಡುವಂತಹ ಒಂದು ಅತ್ಯಾಚಾರ ಈಗ ರನ್ನಿಂಗ್ ಕಾರಲ್ಲಿ ಜಾಸ್ತಿ ಆಗ್ತಿರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ದೃಶ್ಯಾವಳಿಗಳು ಬೇಕಿತ್ತ? ಯಾಕೆಂದ್ರೆ ತುಂಬಾ ಸಾಮಾಜಿಕ ಹೊಣೆಗಾರಿಕೆಯನ್ನ ಮೆರೆಯೋರು ಯಶೋದ್ ಮಾರ್ಗ ಅನ್ನೋ ಒಂದು ಅವರ ಒಂದು NGO ಮೂಲಕ ಅವರು ಉತ್ತರ ಕರ್ನಾಟಕದ ಭಾಗದಲ್ಲಿ ನೀರುಗಳಿಲ್ಲದೆ ಇರೋ ಕಡೆಗೆಲ್ಲ ನೀರು ಹರಿಸಿದ್ದಾರೆ. ಅಂಥ ವ್ಯಕ್ತಿ, ಸಾಮಾಜಿಕ ಕಳಕಳಿಯನ್ನ ತುಂಬಾ ಹೊಂದಿರುವಂತಹ ವ್ಯಕ್ತಿ, ಇವರ ಒಂದು ಬರ್ತ್ಡೇ ದಿನ ಅದುವೆ ಇಂತಹ ಒಂದು ಸೀನ್ ಇರೋ ಟೀಸರ್ ಬೇಕಿತ್ತಾ ಅಂತ ಎಲ್ಲ ತುಂಬಾ ಜನ ಪ್ರಶ್ನೆ ಮಾಡಿದ್ದಾರೆ. ಅದು ಅಲ್ಲದೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಎಷ್ಟು ಸಂದರ್ಶನದಲ್ಲಿ ಕೂಡ ಅವ್ರು ಹೇಳಿದ್ರು, ಇನ್ನು ಫ್ಯಾಮಿಲಿ ಕೂತು ನೋಡುವಂತಹ ಸಿನಿಮಾ ಅಥವಾ ದೃಶ್ಯಗಳನ್ನಷ್ಟೇ ನಾನು ಮಾಡ್ತೇನೆ, ಮುಜುಗರ ಕೊಡುವಂಥದ್ದು, ಯಾರಿಗೂ ಹಿಂಸೆ ಆಗುವಂತಹ ದೃಶ್ಯಗಳನ್ನ ನಾನು ಮಾಡೋದಿಲ್ಲ ಅಂತ ಹೇಳಿ. ನಾನು ಅದನ್ನ ನೋಡಿದವ್ರು ಹೇಳಿದ್ರು, ಮೇಡಮ್ ನೀವು ನಿಮ್ಮ ಮಗಳ ಜೊತೆ ಅದನ್ನ ನೋಡ್ಲಿಕ್ಕೆ ಸಾಧ್ಯನಾ ಅಂತ ಒಂದು ಸರಿ ನೋಡಿ ಮೇಡಮ್, ಅವಾಗ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವೆಲ್ಲ ಯಶ್ ಫ್ಯಾನ್ಸು, ಅಂದ್ರೆ ಹೆಣ್ಮಕ್ಳು ಇದನ್ನ ಹೇಳಿದ್ದು ಆಕ್ಚುಲಿ, ನಾವೆಲ್ಲ ಯಶ್ ಫ್ಯಾನ್ಸು. ಆದ್ರೆ ನಿಮಗೆ ಗೊತ್ತಿದೆ ಶುಭ, ನಾವು ಒಂದು 2-3 ಸಂಚಿಕೆಗಳ ಹಿಂದೆ ನಾವು ಮಾತುಕತೆಯಲ್ಲಿ ಒಬ್ಬ IPS ಆಫೀಸರ್ ಕೋಲ್ಕತ್ತಾದವರ ಬಗ್ಗೆ ನಾವು ಮಾತಾಡಿರ್ತೀವಿ. ಮಾತಾಡುವಾಗ ಏನ್ ಹೇಳ್ತೀವಿ ಅಂದ್ರೆ, ರನ್ನಿಂಗ್ ಕಾರ್ನಲ್ಲಿ ಅತ್ಯಾಚಾರ ನಡೆದಿದ್ದನ್ನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ನಡೆದೇ ಇಲ್ಲ ಅಂತ ಹೇಳಿದಾಗ, ಆ ರಾತ್ರಿ ಅಲ್ಲಿ ಏನೋ ನಡೆದಿದೆ, ಒಂದು ಹೆಣ್ಣು ಮಗಳು ಅದನ್ನು ಹೇಳ್ತಾಳೆ ಅಂತ ಹೇಳಿದ್ರೆ, ಅದು ವಿದೇಶಿ ಪ್ರಜೆ ಹೇಳ್ತಾಳೆ ಅಂತ ಹೇಳಿದ್ರೆ ಅಲ್ಲಿ ಏನೋ ನಡೆದಿದೆ ಅಂತ ಹೇಳ್ಬಿಟ್ಟು ಹೇಳಿದ ಆ ಏನು ಮಹಿಳಾ ಅಧಿಕಾರಿ, ಪೊಲೀಸ್ ಅಧಿಕಾರಿ, ಅದರ ದಮಯಂತಿ ಸೇನ್ ಅಲ್ವಾ, ಅದನ್ನ ಹುಡುಕಿ ಕೊನೆಗೆ ಆಮೂಲಾಗ್ರವಾಗಿ ಶೋಧಿಸಿ ಆ ಯಾರು ತಪ್ಪಿತಸ್ಥರಿರ್ತಾರೆ ಅವ್ರನ್ನ ಕಾನೂನಿನ ಒಂದು ಚೌಕಟ್ಟಿಗೆ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ. ಅವ್ರನ್ನ ಕಟಕಟಕ್ಕೆ ಕರ್ಕೊಂಡ್ಬಂದು ನಿಲ್ಲಿಸಿ ಅವರಿಗೆ ಶಿಕ್ಷೆ ಕೊಡಿಸ್ತಾರೆ. ಇಂತಹ ಒಂದು ಇಡೀ ಕೋಲ್ಕತ್ತಾವನ್ನೇ ಸಂಚಲನ ಮೂಡಿಸಿ, ಆಮೇಲೆ ಅದರ ಪರಿಣಾಮವಾಗಿ ಅವ್ರು 7 ವರ್ಷ ಕೋಲ್ಕತ್ತಾದಿಂದ ಶಿಕ್ಷೆ, ಅಂದ್ರೆ ಸರ್ಕಾರ ಎತ್ತಿ ಟ್ರಾನ್ಸ್ಫರ್, ಫುಟ್ಬಾಲ್ ಆಡ್ದಂಗೆ ಆಡ್ಬಿಡುತ್ತೆ ಅವ್ರನ್ನ, ಅದು ಬೇರೆ. ಆದ್ರೆ ರನ್ನಿಂಗ್ ಕಾರ್ನಲ್ಲಿ ಅತ್ಯಾಚಾರ ಅನ್ನೋದು ಅವತ್ತು ಕೆಲವೇ ವರ್ಷಗಳ ಹಿಂದೆ ಅಷ್ಟು. ಅದಾದ ನಂತರ ನಾವು ಎಷ್ಟು ಕಡೆ ನೋಡಿದೀವಿ, ತುಂಬಾ ತಪ್ಪು. ಹೆಣ್ಮಕ್ಳು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಇಂತಹ ಒಂದು ಭಯ ವಿಪರೀತ ಇದೆ. ಹೀಗಿರುವಾಗ
ಸಾಮಾಜಿಕ ಕಳಕಳಿ ಹೊಂದಿರುವಂತಹ, ಆಮೇಲೆ ಸಭ್ಯ ಮರ್ಯಾದಾ ಪುರುಷೋತ್ತಮ ಅಂತೆಲ್ಲ ಹೊಗಳಿಸ್ಕೊಳ್ಳುವಂತಹ ಯಶ್ ಅವರ ಚಿತ್ರದಲ್ಲಿ ಈ ಒಂದು ಸೀನ್ ಅಥವಾ ಈ ಟೀಸರ್ ಅಲ್ಲೇ ಇರ್ಬೋದು, ಯಾವ ಚಿತ್ರದಲ್ಲೇ ಇರ್ಬೋದು, ಈ ತರ ಸಿನಿಮಾದಲ್ಲಿ ಹಾಕೊಂಡಿದ್ರೆ ನಡೀತಿತ್ತೇನೋ, ಬಟ್ ಟೀಸರು ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ಎಷ್ಟು ಜನ ಕಾಯ್ಕೊಂಡಿದ್ರು, ಏನ್ ಮೆಸೇಜ್ ಕೊಟ್ರು ಅನ್ನೋದು ಟೀಸರ್ ಅಲ್ಲಿ ಬೇಕಿತ್ತ ಅನ್ನೋದು ದೊಡ್ಡ ಆಮೇಲೆ ಯಶ್ ಕೊಡೋ ಸಂದೇಶಗಳಿದೆಯಲ್ಲ ಅದು ಸಮಾಜದ ಮೇಲೆ ಬಹಳ, ಅದರಲ್ಲೂ ಯುವ ಪೀಳಿಗೆಯವ್ರ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಇದನ್ನ ನಾವ್ಯಾರು ಅಲ್ಲಗಳೆಯಕ್ಕೆ ಸಾಧ್ಯನೇ ಇಲ್ಲ. KGF ಇರ್ಬೋದು, 1, 2 ಇರ್ಬೋದು, ಅವರ ಎಲ್ಲ ಚಿತ್ರಗಳನ್ನು ಜನ ಈ ಮಟ್ಟಕ್ಕೆ ಫಾಲೋ ಮಾಡ್ತಾರೆ. ಹಾಗಿರುವಾಗ ನಮ್ಮದೊಂದು ಮನವಿ ಅಷ್ಟೇನೆ, ಇದನ್ನ ತಾವು ಇನ್ನೊಂದ್ಸರಿ ಪರಿಗಣಿಸಬಹುದೇನೋ, ರೀಕನ್ಸಿಡರ್ ಮಾಡಬಹುದೇನೋ ಅಂತ ಅನ್ಬಿಟ್ಟು ಅಂತ ಹೇಳಿ ತುಂಬಾ ಕಾಮೆಂಟ್ಸ್ಗಳು ಬರ್ತಾ ಇದೆ. ಇದು ಟೀಸರ್ ಅಥವಾ ಯಾವ್ದೋ ಒಂದು ಪ್ರಾಡಕ್ಟ್ ಆ್ಯಡ್ ಅಂತೆಲ್ಲಾನು ಕೇಳಿದ್ದಾರೆ ಇದ್ರಲ್ಲಿ. ಸೊ ಇನ್ನೊಂಥರ ಕಾಮಿಡಿಯಾಗೂ ಟ್ರೋಲ್ ನೋಡಿದೆ. ಆ ಸೀನ್ ನಡೆದ್ಮೇಲೆ ರಾಧಿಕಾ ಪಂಡಿತ್ ಪೊರ್ಕೆ ಇಟ್ಕೊಂಡು ಅಟ್ಟಡ್ಸ್ಕೊಂಡು ಹೊಡೆಯೋ ಅದನ್ನ ಅದು ತುಂಬಾ ವೈರಲ್ ಆಗಿದೆ. ಹೌದು, ಅದನ್ನು ಯಾಕಂದ್ರೆ ಅವ್ರ ಗಂಡ ಹೆಂಡತಿ ಇಬ್ರುನು ಪತಿ ಪತ್ನಿ ತುಂಬಾ ಸ್ಟ್ಯಾಂಡರ್ಡ್, ಅವರು ಬಹಳ ಸಭ್ಯ ನಡವಳಿಕೆ ಅವರು ತುಂಬಾ ಒಂಥರ ಸಮಾಜಕ್ಕೆ ರೋಲ್ ಮಾಡೆಲ್ ಆಗಿ ಬದುಕ್ತಾ ಇರುವಂತವ್ರು ಅವರು. ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಇದು ಒಂದು ಮೇಕಿಂಗು ಇದ್ರ ಬಗ್ಗೆ ಎಲ್ಲ ಪಾಸಿಟಿವ್ ತುಂಬಾನೇ ಹಾಲಿವುಡ್ ಲೆವೆಲ್ಗೆ ಮಾಡಿದ್ದಾರೆ ಚಿತ್ರವನ್ನ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ಇನ್ನೊಂದಿತ್ತು, ಡೈರೆಕ್ಟರ್ ಹೆಂಗೆ ಯಶ್ಗೆ ಕನ್ವಿನ್ಸ್ ಮಾಡಿದ್ರು ಈ ಸೀನ್ ಮಾಡ್ಲಿಕ್ಕೆ, ಯಾಕಂದ್ರೆ ಯಶ್ ಆತರ ಎಲ್ಲ ಮಾಡಲ್ಲ, ಒಪ್ಪಲ್ಲ, ಎಷ್ಟು ಟ್ರೈ ಮಾಡಿರ್ಬೋದು ಒಪ್ಸಕ್ಕೆ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಸಂತಸದ ವಿಷಯನೇ ಹೇಳಬೇಕು ಅಂದ್ರೆ, ನಮ್ಮ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಆಸ್ಕರ್ ಪ್ರಶಸ್ತಿಯತ್ತ ದಾಪುಗಾಲಿಟ್ಟು ಹೋಗ್ತಾ ಇದೆ. ಆಮೇಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಹಾವತಾರ ನರಸಿಂಹನು ಅಷ್ಟೇನೆ, ಆಮೇಲೆ ಟೂರಿಸ್ಟ್ ಫ್ಯಾಮಿಲಿ ತಮಿಳದು, ಒಟ್ಟು 5 ಚಿತ್ರಗಳು ಆಸ್ಕರ್ ಇದಕ್ಕೆ ಈಗ ಸೆಲೆಕ್ಟ್ ಆಗಿವೆ. ಅಲ್ಲಿ ಹೋಗಿ ನೋಡೋಣ ಅಲ್ಲಿ ಹೆಂಗೆ, ಅದು ಒಂಥರ ಹೀಗೆ ಫಿಲ್ಟರ್ ಮಾಡ್ದಂಗೆ, ಇಲ್ಲಿ ಸೋಸ್ತಾರೆ, ಇಲ್ಲಿ ಜರಡಿ ಹಿಡಿತಾರೆ, ಆಮೇಲೆ ಇಲ್ಲಿ ಇದಾಗ್ತಾರೆ, ಆ ತರ ಒಟ್ಟು ನೋಡ್ಬೇಕು. ಅದು ನಮ್ಗೆಲ್ಲ ಅಲ್ಲಿ ತನಕ ಹೋಗಿದೆ ಕಾಂತಾರ, ನಮ್ ರಿಷಬ್ ಶೆಟ್ರದು ಅನ್ನೋದೇ ಒಂದು ಖುಷಿ ಇದೆ. ಆ ಪ್ರಶಸ್ತಿ ಸಿಗ್ಲಿ ಅನ್ನೋ ವಿಶ್ವಾಸ ಅಂತೂ ಜಾಸ್ತಿನೇ ಇದೆ. ಹೊಂಬಾಳೆಯ 2 ಚಿತ್ರಗಳು ಹೊಂಬಾಳೆ ಫಿಂಗರ್ ಮಾಡ್ಕೊಂಡು ವಿಶ್ ಮಾಡೋಣ. ಸೊ ಈಗ ನೀವು ಮಮತಾ ಬ್ಯಾನರ್ಜಿ ನೆನಪಿಸಿದೀರಾ, ಸೊ ಅವ್ರ ಬಗ್ಗೆನೇ ಮುಂದಿನ ವಿಚಾರ ತಗೊಳ್ಳೋಣ. ಸೊ ಇಡಿ ದಾಳಿಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಅವರ ಅಧಿಕಾರಿ ಮನೆಗೆ ಹೋಗಿ ಫೈಲ್ಸ್ ಎಲ್ಲ ಹೊತ್ತಾಕೊಂಡ್ ಬಂದಿದ್ದಾರೆ. ಯಾವ ರೀತಿಯ ನಡೆ ಮೇಡಮ್ ಇದು? ನನಗೆ ದಾಸರ ಪದನ ಉಗಾಭೋಗನೋ ಯಾವುದೋ ಒಂದರಲ್ಲಿ ಬರುತ್ತೆ, ಗಾಳಿ ಇಂಥ ಗಾಳಿ ಅಂತ ಗಾಳಿ ಅಂತ, ಅಂದ್ರೆ ಪವಮಾನ ಅವನಿಗೆ ಅದನ್ನ ಹೋಲಿಸಿ ಹೇಳೋದು, ಇಂಥ ಗಾಳಿ, ಭೂಮಿಯನ್ನ ನಡುಗಿಸಿದ ಗಾಳಿ, ಏನೋ ವ್ಯೋಮಾಂತರಿಕ್ಷವನ್ನೆಲ್ಲ ಆವರಿಸಿದ ಗಾಳಿ ಅಂತ. ನಿಜವಾಗ್ಲೂ ಮಮತಾ ಎಂಬ ಸುಂಟರ ಗಾಳಿ ಅಥವಾ ಬಿರು ಗಾಳಿ, ಅಮ್ಮ ಅದು ಹೇಗಿತ್ತು ಅಂತ ಹೇಳಿದ್ರೆ, ನಾನು ಇದನ್ನ ಪಾಸಿಟಿವ್ ಆಗೂ ಹೇಳ್ತಿಲ್ಲ, ಖಂಡಿತ ಪಾಸಿಟಿವ್ ಅಲ್ವೇ ಅಲ್ಲ. ಯಾಕೆಂದ್ರೆ ನಮ್ಮ ಒಂದು ದೇಶ ಏನು ಸಂವಿಧಾನವನ್ನ ಒಪ್ಪಿಕೊಂಡಿದೆ, ಅದರಲ್ಲಿರೋ ಕಾನೂನು ಏನಿದೆ ಅದರ ಪ್ರಕಾರ ನಾವೆಲ್ಲರೂ ನಡ್ಕೋತಿರುವಾಗ, ಇಲ್ಲ ನಾನು ಹೀಗೆ ಮಾಡೋದು, ಇದು ನನ್ನದೇ ಕಾನೂನು, ನನ್ನ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ನಾನು ಏನು ಹೇಳ್ತೀನೋ ಅದೇ ನಡೆಯುತ್ತೆ ಅನ್ನೋದಿದೆಯಲ್ಲ, ಅದು ಹೇಗೆ ಹೇಳ್ಬೋದು, ಏನು ಹೇಳ್ಬೋದು ಗೊತ್ತಾಗ್ತಿಲ್ಲ. ಅದು ಸರ್ವಾಧಿಕಾರಿನೂ ಅಲ್ಲ, ಅದು ಪರಮಾವಧಿ, ಎಲ್ಲವನ್ನೂ ಮೀರಿಸಿದ್ದು ಅದು ಅಂತ ಹೇಳ್ಬೋದು. ಅವರು ಐಪ್ಯಾಕ್ ಅಂತ ಒಂದು ಸಂಸ್ಥೆ, ಇವರ ಒಂದು ಮೀಡಿಯಾ ಮತ್ತು ಇವರ ಎಲೆಕ್ಷನ್ ಸ್ಟ್ರಾಟಜಿ ಇದನ್ನೆಲ್ಲ ನೋಡಿಕೊಳ್ಳುವಂತಹ ಸಂಸ್ಥೆ, ಪೊಲಿಟಿಕಲ್ ಸ್ಟ್ರಾಟಜಿ ನೋಡಿಕೊಳ್ಳುವಂಥ ಸಂಸ್ಥೆ. ಮುಂಚೆ ಪ್ರಶಾಂತ್ ಕಿಶೋರ್ ಇದರಲ್ಲಿ ಇದ್ರು, ಈಗ ಅವರು ಅದರಿಂದ ವಿಡ್ರಾ ಆದ್ರೆ, ಇನ್ನೊಬ್ರು ಜೈನ್ ಅಂತಿದಾರಲ್ಲ ಅವರು ಇದರಲ್ಲಿ ಇದ್ದಾರೆ. ಅವರೇ ಈ TMC ತೃಣಮೂಲ್ ಕಾಂಗ್ರೆಸ್ಸಿನ ಒಂದು ಅಡ್ವೈಸರ್ ಕೂಡ ಹೌದು. ಸೊ ಇವಾಗಿನ ಸೋಷಿಯಲ್ ಮೀಡಿಯಾ ಅವರದ್ದು ಪೊಲಿಟಿಕಲ್ ಸ್ಟ್ರಾಟಜಿ ಇವನ್ನೆಲ್ಲ ಅವರೇ ಹ್ಯಾಂಡಲ್ ಮಾಡ್ತಾರೆ, ಈ ಐಪ್ಯಾಕ್ ಸಂಸ್ಥೆನ ಹ್ಯಾಂಡಲ್ ಮಾಡ್ತಾರೆ. 2020ರಲ್ಲಿ ಏನಾಗಿರುತ್ತೆ, ಒಂದು ಕಲ್ಲಿದ್ದಲಿನ ಅಕ್ರಮ ಪಾವತಿ, ಈ ಹವಾಲಾ ಮನಿ ಇದನ್ನ ಹುಡ್ಕೊಂಡು ಹೋಗ್ತಾರೆ, ಗೋವಾಗೆ ಹೋಗ್ತಾರೆ ಇಡಿ ಅವರು. ಅಲ್ಲಿ ಹೋದಾಗ ಅಲ್ಲಿ ಕಲ್ಲಿದ್ದಲಿನ ಒಂದು ಹಗರಣ ಪೇಮೆಂಟ್ ಏನಿದೆ ಅದು ಹವಾಲಾದಲ್ಲಾಗಿದೆ. ಸೊ ಅದರ ಕನೆಕ್ಷನ್ ಬಂದು ವೆಸ್ಟ್ ಬೆಂಗಾಲಲ್ಲಿದೆ ಅಂತ ಅದ್ರ ಮೂಲ ಹುಡ್ಕೊಂಡು ಹೋದಾಗ ಕರೆಕ್ಟಾಗಿ ಐಪ್ಯಾಕ್ ಆಫೀಸಿಗೆ ಬಂದು ನಿಲ್ಲುತ್ತೆ ಅದು. ಆ ಫೈಲು
ಆ ಫೋನು, ಆ ಹಾರ್ಡ್ ಡಿಸ್ಕು, ಅದರಲ್ಲಿರೋ ವಿವರಗಳೇನಿದೆ ಅದು ಅಷ್ಟು ಇದರಲ್ಲಿದೆ ಅಂಥೇಳಿ ಇಡಿ ಅಧಿಕಾರಿಗಳು ಆ ಜೈನ್ ಮನೆಗೆ ಹೋಗಿ ಮತ್ತೆ ಐಪ್ಯಾಕ್ ಆಫೀಸ್ಗೆ ಹೋಗಿ ಎಲ್ಲ ವಿಚಾರಣೆ ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ವಿಷಯ ತಿಳಿದಿದ್ದೇ ತಡ ಇವರು ಗಾಳಿ ನುಗ್ಗಿತು ಹೇಗೆ ಅಂತ ಹೇಳಿದ್ರೆ ನೋಡಿ, ಒಬ್ಬ ಮುಖ್ಯಮಂತ್ರಿ ನೇರವಾಗಿ ತಾವೇ ಹೋಗಿ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಫೋರ್ಸ್ನ, ರಾಜ್ಯ ಪೊಲೀಸ್ ಫೋರ್ಸನ್ನ ಕರ್ಕೊಂಡು ಹೋಗಿ ನುಗ್ಗಿದ್ರಲ್ಲ, ಕಕ್ಕ ಬಿಕ್ಕಿ. ಆಮೇಲೆ ಈಗ ಸೇನಾ ಇವರನ್ನ ಕರ್ಕೊಂಡು ಹೋಗ್ತಾರೆ, CRPF ಇವರನ್ನ ಕರ್ಕೊಂಡು ಹೋಗ್ತಾರೆ ಇವಾಗ ಇಡಿ ದಾಳಿಗೆ. ಯಾಕಂದ್ರೆ ಲೋಕಲ್ ಪೊಲೀಸ್ ಆಗಲ್ಲ, ಏನೇ ದಾಳಿ ಆದ್ರೂ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು CRPF ಇಂಥವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ CISF ಈ ತರ ಕೇಂದ್ರೀಯ ಪಡೆಗಳ ಒಂದು ಇವರನ್ನ ಕರ್ಕೊಂಡು ಹೋಗ್ತಾರೆ, ಸಿಬ್ಬಂದಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿದ್ರೆ ಅವರನ್ನ ತಳ್ಕೊಂಡು ಹೋಗ್ತಾರೆ ಇವರು ಒಳಗೆ. ಇವರು ಮಾಧ್ಯಮದವ್ರು ಇವ್ರ ಹಿಂದೆನೇ ಓಡೋಗ್ತಾರೆ. ಇವರು ಸ್ಟ್ರೈಟ್ ಒಳಗೆ ನುಗ್ಗಿದವ್ರೆ. ನೀವ್ಯಾರು ಇದನ್ನೆಲ್ಲ ಮಾಡೋಕ್ಕೆ, ಹೆಂಗೆ ತಗೊಳ್ತಿದ್ರಿ ನೀವು? ಹೋಗಿದ್ದೆ ಫೈಲ್ ಎತ್ಕೋತಾರೆ, ನನಗೆ ಕೊಡ್ರಿ ಇಲ್ಲಿಂತ ಮೊಬೈಲ್ ಎತ್ಕೋತಾರೆ, ಹಾರ್ಡ್ ಡಿಸ್ಕ್ ಎತ್ಕೊಂಡು ಡಬ್ಬ 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 ಹೊರಗಡೆ ಬರ್ತಾರೆ. ಬಂದಿದ್ದೆ ಇವ್ರಿಗೆ ಹೇಳ್ತಾರೆ, ಈಗ ನಾನು ಅಲ್ಲಿ ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ. ಆಫೀಸ್ಗೆ ಹೋಗ್ತಾರೆ, ಐಪ್ಯಾಕ್ ಆಫೀಸ್, ಮನೆ ಆಫೀಸ್ ಎರಡು ಹೋಗಿ ಅಲ್ಲೂ ತಮ್ಗೇನು ಬೇಕು ಎತ್ಕೊಂಡು ಬಂದು ಆಮೇಲೆ ಮಾಧ್ಯಮದ ಮುಂದೆ ನಾನು ಇವನ್ನೆಲ್ಲ ಎತ್ಕೊಂಡ್ಬಂದಿದ್ದೀನಿ, ಇಡಿ ಅವ್ರು ಇದನ್ನೆಲ್ಲ ಕಾನ್ಫಿಸ್ಕೇಟ್ ಮಾಡ್ಕೊಳಕ್ಕೆ ಹೋಗ್ತಿದ್ರು, ಇದನ್ನು ನಾನು ತಂದಿದ್ದೀನಿ. ಏನು ಉದ್ದೇಶ ಅಂತಂದರೆ, ರೀ ನಾವಿನ್ನೇನು ಎಲೆಕ್ಷನ್ಗೆ ಹೋಗ್ತಿದ್ದೀವಿ, ಇನ್ನು 2-3 ತಿಂಗಳಲ್ಲಿ ಏಪ್ರಿಲ್ ಮೇನಲ್ಲಿ ಎಲೆಕ್ಷನ್ ನಡೆಯುತ್ತೆ ಪಂಚರಾಜ್ಯಗಳದ್ದು, ಕೇರಳ, ತಮಿಳ್ನಾಡು, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಹೀಗೆ ಒಟ್ಟು 5 ರಾಜ್ಯಗಳು, ಪಾಂಡಿಚೇರಿ ಇವೆಲ್ಲ ಸೇರಿ. ನಮ್ಮ ಎಲೆಕ್ಷನ್ ಸ್ಟ್ರಾಟಜಿ ಇದರಲ್ಲಿದೆ, ನಾವಿದೆಲ್ಲ ರೆಡಿ ಮಾಡಿದ್ದೀವಿ. ಐಪ್ಯಾಕ್ ನಮ್ಮ ಅಡ್ವೈಸರ್, ಇವರು ನಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಸ್ ನೋಡ್ಕೊಳ್ಳೋರು. ನಮ್ಮ ಇಡೀ ಸ್ಟ್ರಾಟಜಿ ಇದರಲ್ಲಿದೆ. ಇದನ್ನು ತಗೊಂಡು ಇಡಿ ಅವ್ರು BJP ಅವ್ರಿಗೆ ಕೊಡ್ತಾರೆ, ನನಗೆ ಗೊತ್ತು, ಅದಕ್ಕೆ ನಾನು ಬಂದಿದ್ದೀನಿ. ಇಡಿ ಅವ್ರು ಕಕ್ಕ ಬಿಕ್ಕಾಗಿ ಕೋರ್ಟ್ ಮೆಟ್ಲು ಏರ್ಬಿಟ್ಟಿದ್ದಾರೆ. ನಮ್ಗೆ ನೋಡಿ ಇವ್ರು ಹಿಂಗೆ ಮಾಡಿದ್ದಾರೆ ಈ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ. ಏನು ಮಾಡಿ ಆ ಗೃಹ ಸಚಿವ ಅಮಿತ್ ಶಾ ಇದಾರಲ್ಲ, ಅವ್ರ ಛಲಗಳು, ಈ ಇಡಿಗಳು ಇವ್ರು ಬಂದು ಇಲ್ಲಿ ಹೀಗೆ ಮಾಡ್ತಿದ್ದಾರೆ ಅಂತ ನಗಬೇಕೋ ಅಳಬೇಕೋ? ರಾಜ್ಕುಮಾರ್ ಅವ್ರದ್ದು ಮಾಡಿದೆಲ್ಲ, ಅಳುವುದೋ ನಗುವುದೋ ನೀವೇ ಹೇಳಿ ನನಗೆ. ಅಂದ್ರೆ ನಾವು ಇನ್ನೂ ಏನೇನು ರಾಜಕೀಯವನ್ನ ನೋಡ್ಬೇಕು ಅಂತ ಹೇಳಿ. ಇವ್ರೇನು ಇಲ್ಲ, ನಮ್ಮ ಟ್ರಂಪ್ ಅಣ್ಣನ ತಂಗಿ ಇವ್ರು. ಅಲ್ಲಿ ಟ್ರಂಪು, ಇಲ್ಲಿ ನಮ್ಮ ಅಕ್ಕ ಮಮತಾ, ಅಷ್ಟೇ. ನೀವು ಟ್ರಂಪ್ ಅಂದ್ರಿ, ಮುಂದಿನ ವಿಚಾರ ಟ್ರಂಪ್ ಅಣ್ಣಂದೇ ತಗೊಳ್ತಾ ಇದೀವಿ. ಹೌದಾ? ನನಗೆ ಅಲ್ಲಿ ಟ್ರಂಪ್ ನಡವಳಿಕೆ ಮಾಡೋದು, ಇಲ್ಲಿ ಇಂಡಿಯಾ ಅಂತ ಇಂಡಿಯಾ ಐ ಆಮ್ ಗೋಯಿಂಗ್ ಟು ಸಿ ದ 500% ಟ್ಯಾಕ್ಸ್ ಆನ್ ದೆಮ್ ಅಂತಂತಾರೆ. ಏನ್ರಿ ಇದು ಅವಸ್ಥೆ? ಒಂದು ಕಡೆ ಟ್ರಂಪ್ ಅವ್ರದ್ದು ಟ್ಯಾಕ್ಸ್ ಹೋರಾಟ ನಡೀತಾ ಇದೆ, ಇನ್ನೊಂದು ಕಡೆ ವೆನೆಜುವೆಲಾ ಅಧ್ಯಕ್ಷರನ್ನ ಬಂಧಿಸಿದ್ದು ಕಳೆದ ವಾರ ಒಂಥರ ಶೇಕಿಂಗ್. ಇಡೀ ವರ್ಲ್ಡ್ ಇದಾಗಿದೆ. ಎಲ್ಲೋ ಟ್ರಂಪ್ ಬೆಂಬಲಿಗರು, ಅಮೆರಿಕ ಬೆಂಬಲಿಗರು, ಅಮೆರಿಕದವರೇ ಒಪ್ಕೋತಿಲ್ಲ ಅದನ್ನ. ಅವರ ಕಾಂಗ್ರೆಸ್ನಲ್ಲಿ, ಈಗ ಕಾಂಗ್ರೆಸ್ ಅಂದ ತಕ್ಷಣ ನಾನು ಹೇಳ್ತೀನಿ, ಈ ವರ್ಷ ಅಮೆರಿಕದ ಕಾಂಗ್ರೆಸ್ ಅಂದ್ರೆ ಶಾಸನಸಭೆಗೆ ಅಮೆರಿಕದಲ್ಲಿ 2 ಇದೆ. ಇವಾಗ ನಮ್ದು ಅಪ್ಪರ್ ಹೌಸ್, ಲೋಯರ್ ಹೌಸ್ ಅಂತಾನೆ, ಜನಪ್ರತಿನಿಧಿಗಳ ಸಭೆ ಮತ್ತು ಸೆನೆಟ್, ಈ 2 ಇದಿದೆ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂಡ್ ಸೆನೆಟ್, ಈ 2 ಹೌಸ್ಗಳಿದೆ ಅಲ್ಲಿ, ಆಯ್ತಾ? ಈಗ ಮಧ್ಯಂತರ ಚುನಾವಣೆ ನಡೆಯುತ್ತೆ 26ರಲ್ಲಿ. ಅವರಿಗೆ ಮಧ್ಯಂತರ ಚುನಾವಣೆ ನಡೆಯೋದು ಬೇಕಿಲ್ಲ, ಯಾಕೆಂದ್ರೆ ಅವ್ರಿಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ತಮ್ಮ ಪಕ್ಷ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆ ಡೆಮೊಕ್ರಾಟ್ಸ್ ಮೇಲ್ಗೈ ಆಗ್ಬಿಡತ್ತೆ ಅನ್ನೋ ಒಂದು ಭಯ ಇದೆ ಇವರಿಗೆ. ಆ ಕಾರಣಕ್ಕೆ ಇವರು ಹೀಗೆ ಮಾಡ್ತಿದ್ದಾರೆ ಅಂತ. ಅದು ಒಂದು ರೀಸನ್. ಮಧ್ಯಂತರ ಚುನಾವಣೆಯನ್ನು ಯಾವಾಗ ಪೋಸ್ಟ್ಪೋನ್ ಮಾಡಬಹುದು ಅಂತ ಹೇಳಿದ್ರೆ, ವೆನ್ ದ ಕಂಟ್ರಿ ಈಸ್ ಅಟ್ ವಾರ್, ಈಸ್ ಇನ್ ವಾರ್, ಅಂದರೆ ನಾವು ಯುದ್ಧ ಮಾಡ್ತಿರುವಾಗ, ಅಮೇರಿಕ ಯಾವುದಾದ್ರೂ ಯುದ್ಧದಲ್ಲಿ ಭಾಗಿಯಾಗಿದ್ದಾಗ ಇಲ್ಲಿ ಚುನಾವಣೆ ನಡೆಸೋ ಹಾಗಿಲ್ಲ. ಆ ಒಂದು ಇದನ್ನ ಇಟ್ಕೊಂಡು ಇವರು ನಿಂತ ಹೆಜ್ಜೆನಲ್ಲಿ ಪಟ್ಟ ಅಂತ ಈಗ ಮಾಡ್ತಿರೋದು ಅಂತ. ಅದಕ್ಕೆ ಒಂದೇ ಸಮ ಇವರು ಯುದ್ಧಗಳು, ಈ ತರ ಒಳಗಾಕೊಳ್ಳೋದು, ದೇಶಗಳನ್ನ ಅಲ್ಲಿಂದ ಹೋಗಿ ಕ್ರಿಯೇಟ್ ಮಾಡೋದು, ಅಶಾಂತಿ ಇದನ್ನ ಮಾಡೋದು, ಇವೆಲ್ಲ ಮಾಡ್ತಿರೋದು ಅದೇ ರೀಸನ್ ಅಂತ. ಇದು ಒಂದು. ಇನ್ನೊಂದು ನಿಮಗೆ ಗೊತ್ತಿರಲಿ, ಈ ಎಪ್ಸ್ಟೀನ್ ಮಾತ್ರ ಏನು ಹೇಳಕ್ಕಂದ್ರೆ ಅದು ಭಯಂಕರ ಪಾತಾಳ, ಅತಳ ವಿತಳ ರಸತಳ ಪಾತಾಳ ಇದೆಲ್ಲ ಅಷ್ಟು ಕೆಳಗಿದೆ ಅದು. ಇವರ ಹಗರಣಗಳು, ಇವರ ಅದು ಏನು ಹೇಳೋಣ, ಕೆಟ್ಟತನ ಅಲ್ಲ ಅದು,
ಅದಕ್ಕಿಂತ ಅತಿ ಭಯಾನಕ ಇವರ ಕರಾಳ ಮುಖಗಳಿವೆಯಲ್ಲ ಅದನ್ನ ಆ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಇದೆ. ಈಗ ಅದರ ಮಾಹಿತಿ ಸೋರಿಕೆ ಅದನ್ನ ಜನರು ಡಿಸ್ಕಸ್ ಮಾಡೋದು ಬೇಕಿಲ್ಲ. ನ್ಯೂಸ್ ಪೇಪರ್ಗಳಲ್ಲಿ ಎಪ್ಸ್ಟೀನ್ ಫೈಲ್ಸ್ ಹೆಡ್ಲೈನ್ ಬರೋದು ಬೇಕಿಲ್ಲ. ಅದನ್ನ ಡಿವಿಯೇಟ್ ಮಾಡೋಕ್ಕೆ, ಅಟೆನ್ಷನ್ ಡಿವಿಯೇಟ್ ಅಂಡ್ ಡೈವರ್ಟ್ ಮಾಡೋ ಸಲುವಾಗಿ ಇವರು ವೆನೆಜುವೆಲಾ, ಆಮೇಲೆ ಗ್ರೀನ್ಲ್ಯಾಂಡು, ಈ ತರಹ ಒಂದು ಕ್ಯೂಬಾಗ ಎಚ್ಚರಿಕೆ, ಕೊಲಂಬಿಯಾಗೆ ಎಚ್ಚರಿಕೆ, ನಿಕರಾಗುವಾಗ ಎಚ್ಚರಿಕೆ, ಇವನ್ನೆಲ್ಲ ಒಳಗೆ ಹಾಕ್ಕೋತೀವಿ. ಎಲ್ಲ ಬೇಕು ನಮಗೆ ಆ ದೇಶಗಳೆಲ್ಲ. ಏನಕ್ಕೆ ಬೇಕಪ್ಪ ಅಂತ ಹೇಳಿದ್ರೆ ಅವ್ರು ಹೇಳೋದು ಸಖತ್ತು ಮಜಾದ ಆನ್ಸರು. ಯಾಕೆ ನೀವು ವೆನೆಜುವೆಲಾದು ಅಧ್ಯಕ್ಷರನ್ನ ಮಧ್ಯರಾತ್ರಿನಲ್ಲಿ ಹಿಂಗೆ ಅಪಹರಿಸ್ಕೊಂಡು ಬಂದ್ರಲ್ಲ? ಇಲ್ಲ, ನಾವು ಸೇನಾ ಕಾರ್ಯಾಚರಣೆ ಮಾಡಿ 102 ಹೆಲಿಕಾಪ್ಟರ್ಗಳನ್ನು ಕಳಿಸಿ, ಯುದ್ಧ ವಿಮಾನಗಳನ್ನು ಕಳಿಸಿ ಅವರನ್ನು ಎತ್ತಾಕೊಂಡು ಬಂದ್ವಿ, ಅವ್ರ ಹೆಂಡ್ತಿನ ಅಂತ. ಆಯಿತು, ಯಾತಕ್ಕೆ? ಅವರು ಮಾದಕ ದ್ರವ್ಯದ ಮಾಫಿಯಾ, ಅವ್ರಿಗೆ ಅದ್ರ ಜೊತೆ ಲಿಂಕ್ ಇದೆ. ಅವರು ನಮ್ಮ ದೇಶನ ಹಾಳು ಮಾಡಿ, ಇವ್ರ ದೇಶನ ಇವಾಗಲೇ ಮಧುರ ಬಂದೇ ಹಾಳಾಗಿದ್ದ, ಅದಕ್ಕೆ ಮುಂಚೆ ಇವರೇನು ಮಾಡ್ತಾ ಇರಲಿಲ್ವಾ? ಅಲ್ಲ, ಕೇಳಬೇಕಾಗಿದ್ದ ಪ್ರಶ್ನೆ ಅಲ್ಲಿ ಜನ. ಆಮೇಲೆ ನಮ್ಮ ಒಂದು ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ಇದು. ಈ ದೇಶದವರು ಬೇರೆ ದೇಶದಲ್ಲಿ ಹಸ್ತಕ್ಷೇಪ ಮಾಡಿ ಸರ್ವಾಧಿಕಾರಿ ಧೋರಣೆ, ಆಮೇಲೆ ಅಂತಾರಾಷ್ಟ್ರೀಯ ಕಾನೂನನ್ನು ಗಾಳಿಗೆ ತೂರಿ ಇವರು ಹೋಗಿ ಅಲ್ಲಿಂದ ಅಪಹರಿಸ್ಕೊಂಡು ಬರ್ತಾರೆ. ಕಿಡ್ನಾಪ್ ಮಾಡ್ಕೊಂಡೇ ಬಂದಿದ್ದು ಆ ಒಂದು ಅಧ್ಯಕ್ಷ ಮಧುರೋ ಮತ್ತು ಅವರ ಪತ್ನಿನ. ಆಯ್ತಾ, ಅದು ಒಂದು ಕಡೆ. ಡಾಲರ್ ಕುಸಿತ, ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಅಮೆರಿಕಾವನ್ನ ಜರ್ಜರಿತರನ್ನಾಗಿ ಮಾಡ್ತಾ ಇದೆ, ಆ ಒಂದು ದೇಶವನ್ನ. ಇವರಿಗೆ ಅದೆಲ್ಲ ಚರ್ಚೆ ಆಗೋದು ಬೇಕಿಲ್ಲ. ಸೊ ಆ ಕಾರಣದಿಂದ ಈ ವ್ಯಕ್ತಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಶಾಂತಿ ನೊಬೆಲ್ ಪ್ರಿಯ, ಶಾಂತಿ ಪ್ರಶಸ್ತಿ. ಇನ್ನೂ ಇದು ಅಲ್ಲಿ ಇವ್ರಿಗೆ ವಿರೋಧ ಪಕ್ಷದ ನಾಯಕಿಗೆ ಕೊಟ್ರಲ್ವಾ ಶಾಂತಿ ಪ್ರಶಸ್ತಿನ. ಇವ್ರನ್ನ ನನ್ನನ್ನು ವಂಚಿಸಿ ಅವ್ರಿಗೆ ಕೊಡಲಾಯಿತು. ಆ್ಯಕ್ಚುಲಿ ಇವಾಗ ಎಲ್ಲರೂ ಅಂದ್ಕೊಳ್ತಿದ್ರು ಅವ್ರಿಗೆ ಅಂದರೆ ಇವ್ರಿಗೇನು ಇಂಟ್ರೆಸ್ಟ್ ಇಲ್ಲ, ಯಾಕೆಂದರೆ ಅವಳು ನನ್ನ ಕಾಂಪಿಟೇಟರ್. ಸೊ ಅವಳಿಗೆ ಯಾಕೆ ನಾನು ಮಾಡಬೇಕು ಅಧ್ಯಕ್ಷ ಅಂತ. ಇವಾಗ ಸದ್ಯಕ್ಕೆ ಹಂಗಾಮಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷೆ ಅಲ್ಲಿದ್ದಾರೆ. ಅವ್ರು ಹೇಳಿದ್ದಾರೆ, ವಿಶ್ವದ 20% ತೈಲ ಸಂಪತ್ತು ವೆನೆಜುವೆಲಾದಲ್ಲಿದೆ. ಇವರಿಗೆ ಮೇನ್ ಅದ್ರ ಮೇಲೂ ಕಣ್ಣಿದೆ. ಇವ್ರಿಗೆ ಎಲ್ಲಿ ಏನಿದ್ರು ಕಣ್ಣು. ಇವಾಗ ಗ್ರೀನ್ಲ್ಯಾಂಡ್ ಯಾಕೆ ಬೇಕು ಗೊತ್ತಾ ಅವರಿಗೆ? ಅದರಲ್ಲಿ ರೇರ್ ಅರ್ತ್ ಮಿನರಲ್ಸ್ ಅಂತ ನಾವೇನು ಹೇಳ್ತೀವಿ, ಅದು 150 ಮಿಲಿಯನ್ ಟನ್ ಅಷ್ಟು ಅವ್ರ ಹತ್ರ ಡೆಪಾಸಿಟ್ ಇದೆ. ಅವರಿಗೆ ಅದು ಬೇಕು. ಇವ್ರನ್ನ ಕೇಳಿ ನಿಮ್ಗೆ ಯಾಕೆ ಬೇಕು ಅಂದರೆ, ಏನು ಆ ಗ್ರೀನ್ಲ್ಯಾಂಡ್ ಸುತ್ತ ರಷ್ಯಾ ಮತ್ತೆ ಚೀನಾ ಹಡಗುಗಳು ಸುತ್ತುವರೆದಿವೆ, ನಾವು ಹೋಗ್ಬೇಕು ಅಲ್ಲಿಗೆ, ಅದು ನಮಗ್ ಬೇಕಿರೋದು ನಮ್ಮ ದೇಶದ ಸುರಕ್ಷತೆ. ನೀವು ಮ್ಯಾಪ್ನಲ್ಲಿ ನೋಡಿ ಅಮೆರಿಕ ಎಲ್ಲಿದೆ, ಗ್ರೀನ್ಲ್ಯಾಂಡ್ ಎಲ್ಲಿದೆ ಅಂತ. ಇವರಿಗೆ ಇಲ್ಲಿಂದ ಅಲ್ಲಿಗೆ ಬೇಕಂತ. ಈ ಆರ್ಕಿಟಿಕ್ ಪ್ರದೇಶದಲ್ಲಿ ನಮ್ಮದು ಒಂದಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಲ್ಯಾಂಡ್ ಇದು ಡೆನ್ಮಾರ್ಕಿನ ಒಂದು ಭಾಗ, ಆದರೆ ಇದು ಸ್ವಾಯತ್ತ ಪ್ರದೇಶ, ಸ್ವಾಯತ್ತ ಆಡಳಿತವನ್ನು ಹೊಂದಿದೆ. ಇದು ಡೆನ್ಮಾರ್ಕಿನ ಒಂದು ಇದಿದ್ರು ಸೇರಿದ್ರು. ಇವಾಗ ಲಕ್ಷದ್ವೀಪ ಇವು ಎಲ್ಲ ಇಲ್ವಾ, ಆ ತರಹ ಗ್ರೀನ್ಲ್ಯಾಂಡ್ ಇದು ವಿಶ್ವದ ಅತಿ ದೊಡ್ಡ ದ್ವೀಪ. ಆಯಿತಾ, ಇಲ್ಲಿ ಸಾಕಷ್ಟು ನಿಸರ್ಗ ಸಂಪತ್ತಿದೆ. ಆಮೇಲೆ ಈ ಆರ್ಕಿಟಿಕ್ ಪ್ರದೇಶದಲ್ಲಿರೋ ಹಿಮಗಲ್ಲುಗಳಿದೆಯಲ್ಲ, ಅವೆಲ್ಲ ಬೇಗ ಕರಗುತ್ತೆ. ಆಮೇಲೆ ಹಡಗು ಸಂಚಾರ ಪ್ರಾರಂಭ ಆಗ್ಬಿಡತ್ತೆ ಅಲ್ಲಿ ದೊಡ್ಡದು. ಆಗ ನಮ್ಮ ಹಡಗುಗಳಿಗೆ ಬೇಕು ಅಲ್ಲಿ ಜಾಗ. ಏನು ಬಾಲಿಶ ಗೊತ್ತಾ ಅವರ ಇದು. ಬಟ್ ಆ ಮನುಷ್ಯ ಹೇಳೋದು ಬಾಲಿಶ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸಿದ್ರು, ದೂರದೃಷ್ಟಿ ತುಂಬ ಇದೆ. ಯಾಕೆ ಅಂತ ಹೇಳಿದ್ರೆ, ಅವರು ಅಮೆರಿಕ ಅನ್ನಕ್ಕಿಂತನೂ ತನ್ನ ದೇಶದ ಕಂಪ್ನಿಗಳು, ಇವರೆಲ್ಲ ಖಾಸಗಿ ಕಂಪ್ನಿಗಳು. ಇವಾಗ ನಮ್ಮಲ್ಲಿ ಅಂಬಾನಿ, ಅಡಾನಿ, ಟಾಟಾ ಇವರು ಎಲ್ಲ ಇದಾರಲ್ಲ, ಬಿರ್ಲಾ ಇವರೆಲ್ಲ, ಆ ತರಹ ಅವ್ರದ್ದು. ಅದು ಟ್ರಂಪ್ಗೆ ಹೋದ ಕಡೆ ಎಲ್ಲ ಒಂದು ಗಾಲ್ಫ್ ಕೋರ್ಸ್ ಬೇಕು. ಎಲ್ಲ ಕಡೆ ಗಾಲ್ಫ್ ಕೋರ್ಸ್ ರೆಸಾರ್ಟ್ಗಳನ್ನು ಮಾಡ್ತಾರೆ ಅವರು. ಆ ಪಕ್ಕ ಬಿಸ್ನೆಸ್ ಮ್ಯಾನ್ ಆ ಮನುಷ್ಯ, ಬೇಸಿಕಲಿ ಬಿಸ್ನೆಸ್ ಮ್ಯಾನ್. ಸೊ ಈಗ ಅಲ್ಲಿ ರೇರ್ ಮಿನರಲ್ಸ್ ಏನಿದೆ, ಅರ್ತ್ ಮಿನರಲ್ಸ್, ಆ ವಿಶೇಷ ಖನಿಜಗಳು ವಿರಳಾತಿ ವಿರಳ ಅವೆಲ್ಲ, ಅವು ಗ್ರೀನ್ಲ್ಯಾಂಡ್ನಲ್ಲಿ ತುಂಬ ಡೆಪಾಸಿಟ್ ಯಥೇಚ್ಛವಾಗಿದೆ. ಸೊ ಅದನ್ನು ನಾನು ತಗೋಬೇಕು, ಒಳಗೆ ಹಾಕೋಬೇಕು ಅಂತ ಹೇಳ್ಬಿಟ್ಟು ಯುರೋಪಿಯನ್ ಯೂನಿಯನ್ ಇದಕ್ಕೆ ವಿರುದ್ಧವಾಗಿದೆ. ಇವಾಗ ಯಾವುದು ಮಧುರೋ ವಿಷಯದಲ್ಲಿ
ವಿಶ್ವಸಂಸ್ಥೆಗೆ ಏನು ಒಂದಿದೆ ಇಲ್ಲ, ಹಲ್ಕಿತ್ತ ಹಾವು ಅಂತ ಹೇಳ್ತೀವಲ್ಲ ಆ ಥರ ಒಂಥರ ಸ್ಪೈನ್ಲೆಸ್ ಆರ್ಗನೈಸೇಷನ್ ಅಂತ ಏನು ಹೇಳ್ತೀವಿ, ಇದು ಆ ಥರ ಆಗೋಗಿದೆ ಯಾವುದು ವಿಶ್ವಸಂಸ್ಥೆ ಅಂತ ಅನ್ನೋದು. ವಿಶ್ವದ ಎಲ್ಲ ಒಂದು ದೇಶಗಳ ನಡುವೆ ಒಂದು ಸೌಹಾರ್ದತೆಯನ್ನು ಮೂಡಿಸೋದು, ಸುಭದ್ರ ಒಂದು ಏನೋ ಸುರಕ್ಷತೆ ಇವನ್ನೆಲ್ಲ ಏರ್ಪಡಿಸೋದೆಲ್ಲ ಇವ್ರ ಜವಾಬ್ದಾರಿ. ಆದರೆ ಇವ್ರಿಗೇನು ಪವರ್ಸೇ ಇಲ್ಲ. ಅಮೆರಿಕ ಯಾರ ಮೇಲೆ ಏನು ಬೇಕಾದ್ರೂ ಮಾಡ್ಬೋದು, ಯಾರ ಮೇಲೆ ದಂಡೆತ್ ಬೇಕಾದ್ರೂ ಹೋಗ್ಬೋದು, ಯಾವ ರಾಷ್ಟ್ರಾಧ್ಯಕ್ಷನ್ ಬೇಕಾದ್ರೂ ಎತ್ಕೊಂಬಂದು ಕೂರಿಸ್ಬೋದು. ಇವ್ರಿಗೇನು ಏನೋ ಅದಕ್ಕೆ ಇಲ್ಲ ಅನ್ನೋ ಥರ ಆಗೋಗಿದೆಯಲ್ಲ. ಸೊ ಈಗ ಅಲ್ಲಿ ನ್ಯಾಟೋ ಇದೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಎಲ್ಲಿ ಐರೋಪ್ಯ ಒಕ್ಕೂಟ, ಇದು 2ನೇ ಮಹಾಯುದ್ಧ ಆದ್ಮೇಲೆ ಅಸ್ತಿತ್ವಕ್ಕೆ ಬಂದಂತಹ ಒಂದು ಆರ್ಗನೈಸೇಷನ್. ಹೌದಾ? ಇದಕ್ಕೆ ಒಪ್ಪಂದ, ಇದೊಂದು ಒಡಂಬಡಿಕೆ, ದೇಶಗಳ ನಡುವಿನ ಒಂದು ಮೈತ್ರಿ. ಇದರಲ್ಲಿ ಅಮೆರಿಕ ಇದೆ, ಈ ಅಮೆರಿಕ ಇದೆ, ಡೆನ್ಮಾರ್ಕ್ ಇದೆ, ಗ್ರೀನ್ಲ್ಯಾಂಡ್ ಇದೆ, 3 ಇದೆ. ತನ್ನದೇ ಮೈತ್ರಿಕೂಟದ ಒಂದು ಪ್ರದೇಶದ ಮೇಲೆ ಇವರು ಅದು ನನಗೆ ಬೇಕು, ನಾನು ತಗೋತೀನಿ ಅಂತ ಅನ್ನೋದು, ನನಗೆ ಚಾಕ್ಲೇಟ್ ಬೇಕು ಕೊಡು ಅಂತ ಮಕ್ಕಳು ಹೆಂಗೆ ಇದು ಮಾಡ್ತಾರೆ ಅಮ್ಮಂದ್ರಿಗೆ, ಇದು ಆ ಥರ ಇತ್ತು ಇವರ ಒಂದು ನಡವಳಿಕೆ. ಬಟ್ ಇದು ಸರಿ ಅಲ್ಲ. ಆಮೇಲೆ ಅವ್ರಿಗೆ ಆಡಳಿತ ನಡ್ಸಕ್ಕೆ ಬರಲ್ಲ. ಯಾರಿಗೆ? ಮಡುರೋ ಆ್ಯಕ್ಚುಲಿ ಅಕ್ರಮವಾಗಿದ್ದಿದ್ದು, ಅವ್ರಿಗೆ ಇಲ್ವೇ ಇಲ್ಲ ಏನು ಕಾನೂನಾತ್ಮಕ. ಇವ್ರಿಗೇನಿದೆ ಕಾನೂನಾತ್ಮಕವಾಗಿ ಅಧಿಕಾರ? ಆ ದೇಶದ ಮೇಲೆ ಹೋಗಿ ಏನೋ ಅವ್ರನ್ನ ಎತ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಬರೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಪಾಪ ಎಷ್ಟು ಹದಗೆಟ್ಟೋಗಿದೆ ಅಂದರೆ, ಅವ್ರಿಗೆ ಚುನಾವಣೆ ಮಾಡೋಕ್ಕೆ, ಮತದಾನ ಮಾಡೋಕ್ಕೆ ಅಲ್ಲಿ ಆ ದೇಶದ ಜನರಿಗೆ, ವೆನೆಜುವೆಲಾದ ಜನರಿಗೆ ಸಾಮರ್ಥ್ಯ ಇಲ್ಲ. ಅದಕ್ಕೆ ಅಮೆರಿಕ ನರ್ಸ್ ಥರ ಆ ದೇಶದಲ್ಲಿರುತ್ತೆ, ಅವ್ರಿಗೆ ನರ್ಸ್ ಥರ ಇರೋದಂತೆ, ಕಿಡ್ನಾಪ್ ಮಾಡೋರು ನರ್ಸ್ ಅಂತ. ಹೆಂಗಿದೆ? ಏನು ವಿಚಿತ್ರ ಅಂದರೆ. ಬಟ್ ನಾನು ಭಾರತೀಯರಿಗೆಲ್ಲ ಹೇಳೋದು ಒಂದೇನು ಅಂದರೆ, ಯಾವಾಗ ಬೇಕಾದರೂ ಅವ್ರು ಕೇಳ್ತಾರೆ, ರಷ್ಯನ್ ಆ್ಯಕ್ಟ್ ಅಂತ ಒಂದನ್ನು ಇದು ಮಾಡಿದ್ದಾರೆ, ಏನೋ ಜಾರಿ ಅಮೆರಿಕನ್ ಕಾಂಗ್ರೆಸ್ ಅದನ್ನು ಒಪ್ಕೊಂಡಿದೆ. ಅದರ ಪ್ರಕಾರ ಅಧ್ಯಕ್ಷರಿಗೆ ಹಿ ಹ್ಯಾಸ್ ಗಾಟ್ ದ ಲಿಬರ್ಟಿ, ಯಾವುದು ಸ್ಯಾಂಕ್ಷನ್ಸ್, ಇವಾಗ ಆರ್ಥಿಕ ಒಂದು ಇದನ್ನು ದಿಗ್ಬಂಧನ ಹೇರ್ತಾರಲ್ಲ, ಅದು ಎಷ್ಟು ಬೇಕಾದ್ರೆ ಜಾಸ್ತಿ ಮಾಡ್ಬೋದು, 500ವರೆಗೂ. ಆ ಒಂದು ಪವರ್ ಇರೋದು ಯಾರಿಗೆ? ಅಮೆರಿಕದ ಅಧ್ಯಕ್ಷರಿಗೆ. ಸೊ ನೀವು ಭಾರತದ ಮೇಲೆ ಸುಂಕ ಹೇರ್ತೀರಾ ಅಂತ ಕೇಳಿದಾಗ ರಷ್ಯಾದಿಂದ, ಅವರು ಇವತ್ತು ರಷ್ಯಾ ಮಾತುಕತೆಯ ಒಂದು ಟೇಬಲ್ಗೆ ಬರದೇ ಇರೋದಕ್ಕೆ ಕಾರಣನೇ ಭಾರತ ಅವರಿಂದ ದೊಡ್ಡ ಪ್ರಮಾಣದಲ್ಲಿ ತೈಲೋತ್ಪನ್ನವನ್ನು ಖರೀದಿ ಮಾಡ್ತಿರೋದ್ರಿಂದ ಅವ್ರಿಗೆ ಆರ್ಥಿಕವಾಗಿ ಏನು ಹೊಡೆತ ಬೀಳ್ತಾ ಇಲ್ಲ. ಹಾಗಾಗಿ ಆ ಆರ್ಥಿಕ ಹೊಡೆತ ಬೀಳದೇ ಇರೋದ್ರಿಂದನೇ ರಷ್ಯಾ ಇಷ್ಟು ಆಟ ಆಡ್ತಿದೆ, ಉಕ್ರೇನ್ ಮೇಲೆ ಇನ್ನೂ ದಾಳಿ ಮುಂದುವರಿಸಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ಭಾರತದ ಮೇಲೆ 500% ಸುಂಕ ಹಾಕ್ಬಿಟ್ರೆ ಅವಾಗ ಆ ಭಾರತ ತೈಲ ಖರೀದಿನ ನಿಲ್ಲಿಸುತ್ತೆ, ನಾವೆಲ್ಲಿ ಹೇಳ್ತೀವೋ ಅಲ್ಲಿ ಖರೀದಿ ಮಾಡುತ್ತೆ. ಆಗ ರಷ್ಯಾ ನಮ್ಮ ಹಿಡಿತಕ್ಕೆ ಸಿಗತ್ತೆ, ಏನೋ ಮರ್ಯಾದೆಯಿಂದ ಮಾತುಕತೆಯ ಒಂದು ಇದಕ್ಕೆ ಬರುತ್ತೆ, ವೇದಿಕೆಗೆ ಬರುತ್ತೆ ಅನ್ನೋದು ಟ್ರಂಪ್ ವ್ಯಾಖ್ಯಾನ. ಇದು ಈಗಾಗಲೇ ಭಾರತ ತೈಲ ಖರೀದಿಯನ್ನು ಪ್ರಮಾಣವನ್ನು ಬಹಳ ಕಡಿಮೆ ಮಾಡಿದೆ ರಷ್ಯಾದಿಂದ. ಯಾಕೆಂದರೆ ಇವಾಗಲೇ ನಾವು 50% ಸುಂಕ ಹಾಕ್ಸ್ಕೊಂಡಿದ್ದೀವಿ. ನಮಗೆ ಇನ್ನೂ ಅದರ ಹೊಡೆತ ಗೊತ್ತಾಗ್ತಿಲ್ಲ, ಬಿಸಿ ಗೊತ್ತಾಗ್ತಿಲ್ಲ. ಆದರೆ ನಾನು ಹೇಳ್ತೀನಿ, ಭಾರತೀಯರೇ ಆದಷ್ಟು ಏನೋ ದುಂದುವೆಚ್ಚ ಇದನ್ನೆಲ್ಲ ಏನೋ ಕಡಿಮೆ ಮಾಡಿ ಮುಂಬರುವ ದಿನಗಳು ಖಂಡಿತ ಅಷ್ಟು ಭಾರತದ ಮಟ್ಟಿಗೆ, ಇಡೀ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಆ ಥರ ಇದೆ ಪರಿಸ್ಥಿತಿ, ಅದರಲ್ಲೂ ಭಾರತಕ್ಕೆ ಈ ಟ್ರಂಪ್ ಅನ್ನುವ ಒಬ್ಬ ಐಲು ದೊರೆ ಏನು ಮಾಡ್ತಾನೆ ಹೇಳಿಕ್ಕೆ ಬರಲ್ಲ. ಹಾಗಾಗಿ ನಾವು ಎಷ್ಟು ಸಾಧ್ಯ ಅಷ್ಟು ಎಚ್ಚರಿಕೆಯಿಂದ ಇರಬೇಕು. ಪ್ರತಿಯೊಬ್ಬ ಪ್ರಜೆಯೂ ನಮಗೆ ಬೇಕಿರೋವಷ್ಟೇ. ಇವಾಗ 1970 ಇದು ಭಾರತ ಪಾಕಿಸ್ತಾನದ ನಡುವಿನ ಯುದ್ಧ, ಅದಕ್ಕೆ ಮುಂಚೆ 68 65 ನಂಗೆ ಶಾಸ್ತ್ರಿಜಿ ಅವರು ಒಂದು ಮಾತು ಹೇಳ್ತಾರಲ್ಲ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ. ಆ ಟೈಮ್ನಲ್ಲಿ ಒಂದು ಹೊತ್ತು ಊಟ ಮಾಡಿ ಇನ್ನು ಉಳಿಸಿ ಅದನ್ನ ಇವ್ರಿಗೆ ಕೊಡಿ, ಯಾರಿಗೆ ಸೈನಿಕರಿಗೆ ಕೊಡಿ ಅಂತೆಲ್ಲ ಹೇಳಿರ್ತಾರಲ್ಲ. ಬಹುಶಃ ಆ ದಿನಗಳು ದೂರ ಇಲ್ಲ. ನಮಗೂ ನಮ್ಮ ಈ ಐಷಾರಾಮಿ ಬದುಕನ್ನೆಲ್ಲ ಸ್ವಲ್ಪ ಪೋಲ್ ಮಾಡಿದ್ಬಿಟ್ಟು ಬರೀ ನೆಸೆಸಿಟಿ ಇರೋದಕ್ಕಷ್ಟೇ ಖರ್ಚು ಮಾಡಿ ಏನು
ಇಲ್ಲ ಅಂತ ಹೇಳಿದ್ರೆ ಜನಪದರಲ್ಲಿ ಒಂದು ಇದಿದೆ, ಮಕ್ಕಳ ಮಾರಿ ರೊಕ್ಕ ಹಿಡ್ಕೊಂಡು ಭತ್ತಂತ ತಿರುಗ್ಯಾರ, ಮಳೆ ಬರದೇ ಇದ್ದಾಗ ಕೊನೆಗೆ ಈ ಜನಕ್ಕೆ ಹೊಟ್ಟೆಗೆ ಊಟ ಇಲ್ಲ ಅಂದ್ಬಿಟ್ಟು ಮಕ್ಕಳನ್ನೇ ಮಾರ್ಬಿಟ್ಟು ಆ ತರಹದ ಪರಿಸ್ಥಿತಿ ಬಂದ್ರೆ ಹೇಳಕ್ಕಾಗಲ್ಲ. ಅಂದ್ರೆ ಯಾವ ರೀತಿ ಅಂತ ಹೇಳಕ್ಕಾಗಲ್ಲ ಇವಾಗಿನ ವಿದ್ಯಮಾನಗಳನ್ನ ಗಮನಿಸಿದ್ರೆ ಅಂತ ನನಗೆ. ನೋಡಿ, ಚಿನ್ನ ಬೆಳ್ಳಿ ಡಾಲರ್ ಕುಸಿತ ಚಿನ್ನ ಬೆಳ್ಳಿನ ಹ್ಯಾಂಗ್ ಮೇಲೆ ತಗೊಂಡೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎವರೆಸ್ಟ್ ದಾಟ್ಬಿಟ್ಟಿದೆ. ಹೌದು. ಓಕೆ, ನಾವು ಇವಾಗ ಟ್ರಂಪ್ ವಿಚಾರ ನಿಲ್ಲಿಸ್ಬಿಟ್ಟು ಮುಂದಿನ ವಿಚಾರಕ್ಕೆ ಹೋಗೋಣ. ತುಂಬಾ ಲಾಂಗ್ ಆಯ್ತು ಟ್ರಂಪ್ ತುಂಬಾ ಆಗಿದೆ. ಸೊ ಇನ್ನು ಮುಂದೆ ನಮ್ಗೆ ಮೇಡಮ್ ಸಂಜೆ ಟೈಮ್ ಸಿಗಲ್ಲ, ಬೇಗ ಓಡೋಗ್ಬಿಡ್ತಾರೆ ಮನೆಗೆ. ರೀಸನ್ WPL ವುಮೆನ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗಿದೆ. ನನಗಂತೂ ಫುಲ್ ಖುಷಿ ಇದೆ. ನಾನು ಅದಕ್ಕೆ ಇವತ್ತು ಆ ಉಮೇದನ್ನೆಲ್ಲ ಇಷ್ಟೊಂದು ಮಾತಾಡ್ತಾ ಇದ್ದೀನಿ. ರೀಸನ್ ಏನಂದ್ರೆ RCB ಹೆಣ್ಮಕ್ಳು ಬಟ್ ಆ್ಯಕ್ಚುಲಿ RCB ಹೆಣ್ಮಕ್ಳು ಮುಂಬೈ ಅವರಷ್ಟು ಚೆನ್ನಾಗೇನು ಮಾಡಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಏನೋ ಅಷ್ಟು ಚೆನ್ನಾಗಿ ಆಡಿಲ್ಲ. ಬಟ್ ಕೊನೆ ಬಾಲಲ್ಲಿ ನಮ್ಮ ನಾಡಿನ ಡಿಕ್ಲರ್ಕ್ ನಮ್ಮನ್ನ ಮರ್ಯಾದೆ ಉಳಿಸಿದ್ರು. ಹೆಂಗೆ ಗೊತ್ತಾ, ಆ ಲಾಸ್ಟ್ ಓವರ್ ಎಷ್ಟು ಒಂಥರ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಡಾಟ್ ಬಾಲ್ 2-0-0 ಆಮೇಲೆ 1-6 ಎತ್ತುತ್ತಾಳೆ ನಮ್ಮ ಡಿಕ್ಲರ್ಕ್. ಅದಾದ್ಮೇಲೆ ನೆಕ್ಸ್ಟ್ 4-6. ಅಯ್ಯೋ, ಕೊನೆ ಬಾಲ್ಗೆ ನಮ್ಗೆ ಹೆಂಗೆ ಅಂತಂದ್ರೆ 1 ಬಾಲ್ 2 ರನ್ ಬೇಕು. ಫುಲ್ಲು ಕೂತ್ಕೊಳ್ಳಂಗಿಲ್ಲ, ನಿಂತ್ಕೊಳ್ಳಂಗಿಲ್ಲ, ಕೂತ್ಕೊಂಡು ಹೀಗೆ ನೋಡ್ತಾ ಇದ್ವಿ, ಏನಪ್ಪ ದೇವ್ರೆ ಅಂತ. ಬ್ಯಾಟ್ ಹಿಡಿದಿರೋದು ನಮ್ಮ ನಾಡಿನ ಡಿಕ್ಲರ್ಕ್, ಸೌತ್ ಆಫ್ರಿಕಾದವ್ರು. ಈಕೆ ಗೇಮ್ ಫಿನಿಷರ್. ಎಲ್ಲ ಇತ್ತೀಚಿನ ಒಂದು ಪಂದ್ಯಗಳಲ್ಲಿ, ಈ ಇತ್ತೀಚಿನ ಕೆಲ ಪಂದ್ಯಗಳನ್ನ ನೀವು ಗಮನಿಸಿ, ವಿಶ್ವಕಪ್ನಲ್ಲೂ ಇವ್ರು ನಮ್ಮ ವಿರುದ್ಧ ಇವ್ರದೇ ಇದ್ದಿದ್ದು. ಆಮೇಲೆ ಲಾಸ್ಟ್ ಓವರ್ ಇವ್ರು ಬಾಲ್ ಮಾಡಿದ್ರಲ್ಲ ಇದಕ್ಕೆ, ಯಾರಿಗೆ, ಮುಂಬೈಗೆ ಫಸ್ಟ್ ಇದರಲ್ಲಿ, ಅದರಲ್ಲೂ ಅಷ್ಟೇ ಲಾಸ್ಟ್ ಓವರಲ್ಲಿ ವಿಕೆಟ್ ಉರುಳಿಸಿ ಅವ್ರಿಗೆ ಸಾಕಷ್ಟು ಕಾಟ ಕೊಟ್ಟೆ ಹಿಡ್ದಾಕಿದ್ದು ಡಿಕ್ಲರ್ಕ್. ಇಲ್ಲ ಅಂದಿದ್ರೆ ಇನ್ನೂ ಹೋಗ್ತಿತ್ತು, ಏನು ರನ್ಸ್ ಇನ್ನೂ ಹೋಗ್ತಿತ್ತು. ನಾನು ಇದನ್ನ ಹೇಳ್ತೀನಿ, ನನಗೆ ಬಹಳ ಖುಷಿ ಇದನ್ನ ಮಾತಾಡ್ಲಿಕ್ಕೆ. ಎಷ್ಟು ಖುಷಿ ಅಂದರೆ ಇದು ಬೇಗ ಮುಗಿಸ್ತೀನಿ. ಆ್ಯಕ್ಚುಲಿ ಅವರು ನಮಗೆ ಕೊಡೋದು 154 ಅಂದರೆ 155. ಅವ್ರು 154 ಹೊಡೆದಿದ್ರು, 155 ನಾವು ಹೊಡಿಬೇಕಿದ್ದು. ನಾವು ಅದನ್ನು 157 7 ವಿಕೆಟ್ ಕಳೆದ್ಕೊಂಡು ನಾವಿವಾಗ 3 ವಿಕೆಟಿನ ಅಂತರದಿಂದ ಗೆದ್ದಿದ್ದೀವಿ. ಏನು ಅವ್ರು 4 ವಿಕೆಟ್ ಕಳ್ಕೊಂಡಿದ್ರು, ನಾವು 7 ವಿಕೆಟ್ ಆದ್ರೂ ನಾವು 3 ವಿಕೆಟ್ ಇದರಿಂದ ಅಂತರದಿಂದ ಗೆದ್ದಿದ್ದೀವಿ. ಇವರು ಹೆಂಗೆ ಹೊಡೆದ್ರು ಅಂತಂದರೆ, ನನಗೆ ಇವ್ರ ಸ್ಟ್ರೈಕ್ ರೇಟ್ ಸೂಪರ್. 44 ಬಾಲ್ಸ್ 63 ರನ್ಸ್, ಸ್ಟ್ರೈಕ್ ರೇಟ್ 143 ಸ್ಟ್ರೈಕ್. ಆಮೇಲೆ ಏನು ಗೊತ್ತಾ, ಪುರುಷರು ಮಾತ್ರ ಥ್ರಿಲ್ ಕೊಡೋದು, ಆಡೋದು. ನಿನ್ನೆ ನೋಡಿದ್ರೆ DY ಪಾಟೀಲ್ ಸ್ಟೇಡಿಯಂ ಫುಲ್ ಏನದು, ಎಂಥ ಮ್ಯಾಚ್ ಅದು ನಿಜವಾಗ್ಲೂ. ಕೊನೆ ಬಾಲ್ ಟರ್ನ್ ಮಾಡ್ಬಿಡುತ್ತೆ ಪಂದ್ಯ. ಯಾಕೆ ಅಂದ್ರೆ ಬೆಳಿಗ್ಗೆ ಆಫೀಸಿಗೆ ಬಂದ ತಕ್ಷಣ ಫಸ್ಟ್ ನೋಡಿದ್ಯಾ ನಿನ್ನೆ ಮ್ಯಾಚು ಅಂತ ಡೈಲಾಗ್ ಬರುತ್ತೆ ಫಸ್ಟ್. ಇಲ್ಲ, ನಾನು ತುಂಬ, ಅದರಲ್ಲೂ ಮಹಿಳಾ ಕ್ರಿಕೆಟ್ ನನ್ನ ಫೇವ್ರೆಟ್. ಆಮೇಲೆ ನನಗೆ RCB, ನಾನು ಹಾರ್ಡ್ಕೋರ್ ಫ್ಯಾನ್, ಹೌದು. ಆದರೆ ಎಲ್ಲ ತಂಡಗಳಲ್ಲೂ ನನಗೆ ಜೆಮಿಮಾ ರೋಡ್ರಿಕ್ಸ್ ಇಷ್ಟ, ನಂಗೆ ಹರ್ಮನ್ ಪ್ರೀತ್ ಇಷ್ಟ, ರೇಣುಕಾ ಸಿಂಗ್ ಇಷ್ಟ. ರೇಣುಕಾ ಸಿಂಗ್ ನಮ್ಮ ಜೊತೆ ಇದ್ದಾರೆ. ಎಲ್ಲ ಹೆಣ್ಮಕ್ಳು ಇದರಲ್ಲಿ, ದೀಪ್ತಿ ಇಷ್ಟ, ರಿಚಾ ಘೋಷ್ ನಮ್ಮಲ್ಲಿ ಇದ್ದಾರೆ. ಮತ್ತೆ ಸೊ ಈ ಥರ ತುಂಬ ಖುಷಿ. WPL ಸೀಸನ್ ಮಾತ್ರ ಸೂಪರ್. ಓಕೆ, ಇವಾಗ ಮಾತುಕತೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಈ ಬಾರಿಯ ಕತೆ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ. ಸೊ ಇವಾಗ ಏನ್ ಕತೆ ಅಂತ ಕೇಳೋಣ. ಕತೆ ಏನು ಗೊತ್ತಾ, ಇಲಿ ಕತೆ. ಓಕೆ, ಇಲಿ ಅಂತ ಅಂದ ತಕ್ಷಣ ನೀವು ರಾಜಸ್ಥಾನಲ್ಲಿ ಇಲಿ ಟೆಂಪಲ್ ಇದೆಯಲ್ಲ, ಅಲ್ಲೆಲ್ಲ ಇಲಿ ಇಡ್ತಾರಲ್ಲ, ಹಾಲೆಲ್ಲ ಇಡ್ತಾರಲ್ಲ, ಅಲ್ಲ. ಈ ಕಳೆದ ವಾರ ಜಾರ್ಖಂಡಿನ ಇದು ರಾಂಚಿನಲ್ಲಿ ಕೋರ್ಟು ಒಂದು ವಿಚಿತ್ರ ಇದನ್ನ ವಿಟ್ನೆಸ್ ಮಾಡ್ತು. ಅದು ಏನಪ್ಪ ಅಂತ ಹೇಳಿದ್ರೆ, 200 kg ಗಾಂಜಾ. ಇದನ್ನ ನ್ಯಾಷನಲ್ ಹೈವೇ 20ನಲ್ಲಿ ಇವರು ವಶಪಡಿಸ್ಕೊಂಡಿರ್ತಾರೆ. ಯಾವುದು, ಅಲ್ಲಿಯ ಪೊಲೀಸರು ಓಮರಾಂಜಿ ಅಂತೇನೋ ಆ ಸ್ಟೇಷನ್ ಲಿಮಿಟ್ಸ್, ಅದು ಅಲ್ಲಿಯ ಪೊಲೀಸರು ವಶಪಡಿಸ್ಕೊಂಡಿರ್ತಾರೆ. ಅದನ್ನು ತಂದು
ಸ್ಟೋರ್ ಮಾಡಿದ್ದಾರೆ. ಅದು ಒಂದು ಬೊಲೆರೋ ವಾಹನದಲ್ಲಿ ಹೋಗ್ತಿರುತ್ತೆ, ಇವ್ರಿಗೆ ಟಿಪ್ ಬರುತ್ತೆ ಈ ತರ ಅಕ್ರಮವಾಗಿ ಸಾಗಿಸ್ತಾ ಇದ್ದಾರೆ ಅಂತ. 1 ಕೋಟಿ ರೂಪಾಯಿ ಅದರ ಮೌಲ್ಯ. ಸೊ ಇವ್ರು ಹೋಗಿ ದೊಡ್ಡ ಬೇಟೆ ಅಂತ ಹೇಳಿ ಹೋಗ್ತಾರೆ. ಅವಾಗ ವಾಹನವನ್ನ ಚೇಸ್ ಮಾಡಿದಾಗ ಆ ವಾಹನದಲ್ಲಿ 3 ಜನ ಇರ್ತಾರೆ, ಅದರಲ್ಲಿ 2 ತಪ್ಪಿಸ್ಕೊಂಡ್ಬಿಡ್ತಾರೆ, ಒಬ್ಬ ಸಿಕ್ಕಾಕೋತಾನೆ, ಅನುರ್ಜಿತ್ ಅಂತ ಹೇಳ್ಬಿಟ್ಟು ಅವನು. ಆ ಅನುರ್ಜಿತ್ ಸಿಂಹಾನೋ ಏನೋ ಒಟ್ಟು ಅನುರ್ಜಿತ್ ಅನ್ನೋದು ಅವನ ಹೆಸರು ಅಷ್ಟು ಗೊತ್ತು ನನಗೆ. ಅವನನ್ನ ಬಂಧಿಸಿ ಕರ್ಕೊಂಡ್ಬರ್ತಾರೆ. ಕರ್ಕೊಂಡು ಬಂದು NDPS ಆ್ಯಕ್ಟ್ ಅಂತ ಹೇಳಿ ನಾರ್ಕೋಟಿಕ್ಸ್ ಆ್ಯಕ್ಟ್ ಇದೆಯಲ್ಲ, ಅದರ ಪ್ರಕಾರ ಇವನ ಮೇಲೆ ಕೇಸ್ ದಾಖಲಿಸ್ತಾರೆ. ದಾಖಲಿಸಿದಾಗ ಕೋರ್ಟ್ನಲ್ಲಿ ಇವ್ರೇನು ಸಾಕ್ಷ್ಯಾಧಾರಗಳನ್ನು ಏನು ಪ್ರೊಡ್ಯೂಸ್ ಮಾಡಿರ್ತಾರಲ್ಲ ಎಲ್ಲವೂ ಹಾಸ್ಟೈಲ್ ಅಂತ ಹೇಳಿದ್ರೆ, ಇಲ್ಲ ನಾವು ನೋಡಿಲ್ಲ, ನಮಗೆ ಗೊತ್ತಿಲ್ಲ, ನಮಗೆ ನೆನಪಿಲ್ಲ, ಈ ಥರ ಹೇಳ್ಬಿಟ್ಟು ಕೇಸ್ನ ಢಮಾರ್ ಅನ್ಸ್ತಾರಲ್ಲ, ಹಂಗಾಗತ್ತೆ. ಅವಾಗ ಕೋರ್ಟ್ಗೆ ಆಶ್ಚರ್ಯ, ಇದು 2022ರಲ್ಲಿ ನಡೆದಿದ್ದು. ಸೊ ಆವಾಗಿಂದ ಇವಾಗಿನವರೆಗೆ ವಿಚಾರಣೆ ನಡ್ಕೊಂಡು ಬಂದಿತ್ತು. ಕೋರ್ಟ್ ಕೇಳುತ್ತೆ, ಆಯ್ತ್ರಪ್ಪ ಇವಾಗ ಸಾಕ್ಷ್ಯಾಧಾರಗಳೆಲ್ಲ ಇದಾಯಿತು, ಹಾಸ್ಟೈಲ್ ಆಯಿತು, ಸಾಕ್ಷಿಗಳೆಲ್ಲ ಹಾಸ್ಟೈಲ್ ಆದರು, ಓಕೆ ಫೈನ್. ಈಗ ನೀವು ವಶಪಡಿಸ್ಕೊಂಡಂಥ ಗಾಂಜಾ ಇದೆ ಅಂತ ಹೇಳಿದ್ರಲ್ಲ, ಅದೆಲ್ಲಿ ಅಂತ. ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಗೊತ್ತಾ? ದಾಖಲೆಗಳಲ್ಲಿ ಏನಂತ ಮಾಡಿದ್ದಾರೆ, 200 kg ಗಾಂಜಾ ಇಲಿ ಹಾವಳಿಯಿಂದ ಇಲಿಗಳು ತಿಂದು ಖಾಲಿ ಆಗೋಯ್ತು ರೀ. 200 kg ಗಾಂಜಾನ ಇಲಿಗಳು ತಿಂದ್ರೆ ಏನಾಗುತ್ತೆ? ಯಾರಿಗೆ ಹೇಳ್ತಾರೆ ಇದನ್ನ? ಕಿವಿ ಮೇಲೆ ಲಾಲ್ಬಾಗು ಅಲ್ಲ, ಇದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಇಡೋ ಅಂತಹ ಒಂದು ಏನೋ ಘಟನೆ ಇದು. ಹಂಗಂತ ಹೇಳ್ತಾರೆ ಕೋರ್ಟ್ಗೆ. ಕೋರ್ಟ್ ಏನ್ರಿ ಇದನ್ನ ನಂಬೇಕಾ ನಾವು ಅಂತ ಹೇಳ್ತಾರೆ. ಬಟ್ ಯಾವುದು ಸಾಕ್ಷ್ಯಾಧಾರ ಇಲ್ಲ, ಯಾವುದೇ ಸಾಕ್ಷ್ಯಾಧಾರ ಇಲ್ಲ. ಇದೇ ಥರ ಹಿಂದೆ ಒಂದ್ಸರಿ ಇದೇ ಬಿಹಾರದಲ್ಲೇ, ಇದು ಅವಿಭಜಿತ ಬಿಹಾರದ ಕತೆ ಇದು. ಸೊ ಬಿಹಾರದಲ್ಲಿ ಅದಕ್ಕಿಂತ ಒಂದು 2 ವರ್ಷ ಹಿಂದೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಎಲೆಕ್ಷನ್ ಟೈಮ್ನಲ್ಲಿ ಅಕ್ರಮವಾಗಿ ಸಾಗಿಸಿದಂಥ ವಿದೇಶಿ ಮದ್ಯದ ಬಾಟಲ್ಗಳನ್ನು ವಶಪಡಿಸ್ಕೊಂಡಿರ್ತಾರೆ. ಆ ವಶಪಡಿಸ್ಕೊಂಡ ಬಾಟಲ್ಗಳ ಮೇಲೆ ಈ ಥರ ಹಿಂಗೆ ಕೇಸ್ ದಾಖಲಿಸ್ಬಿಟ್ಟು ಈ ಥರ ವಶಪಡಿಸ್ಕೊಂಡಿದ್ದೀವಿ ಅಂತ ಹೇಳಿ ದಾಖಲಿಸಿರ್ತಾರಲ್ಲ, ಎಲ್ಲಿ ಪ್ರೊಡ್ಯೂಸ್ ಮಾಡಿ ಅಂದರೆ, ಇಲ್ಲ ಸರ್ ಅಂತೆ. ಯಾಕೆ ಅಂತಂದರೆ ಎಲ್ಲ ಇಲಿಗಳು ಕುಡ್ಕೊಂಡ್ಬಿಟ್ಟಿವೆ ಸರ್, ವಿದೇಶಿ ಮದ್ಯನ ಇಲಿಗಳು. ಇದು ನಡೆದಿರೋದು ಈಗ ಬಿಹಾರದಲ್ಲಿ. ಇದು ಕಳೆದ ವಾರದ ಗಾಂಜಾ ಕತೆ. ಕಳೆದ ವಾರ ಬಿಹಾರ ಕೋರ್ಟ್ ಕೊನೆಗೆ ಅವನನ್ನ ಖುಲಾಸೆ ಮಾಡ್ತು, ಅನುರ್ಜಿತ್ನ. ಯಾಕೆ ಅಂತ ಹೇಳಿದ್ರೆ ಅವನ ಮೇಲೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ, ಸಾಕ್ಷಿಗಳ ಒಂದು ಕೊರತೆ ಅಂತ ಹೇಳಿ. ಅಂದರೆ ನಾವು ಹೆಂಗೆ, ಯಾವ ಥರ ಕಾನೂನು ಆಡಳಿತ ನಮ್ದು ಯಾವ ಥರ ಇದೆ ಇಲ್ಲಿ, ರೂಲ್ ಆಫ್ ಲಾ ಅಂತ ಹೇಳ್ತೀವಿ, ಅದು ಏನು, ಅದನ್ನು ಹೆಂಗೆ ಯಾಮರ್ಸ್ತಾ ಇದ್ದೀವಿ ನಾವು ಅಂತೇಳಿ. ಆಮೇಲೆ ಕೆಲವು ಬಾಟಲ್ಗಳನ್ನು ತೋರಿಸ್ತಾರೆ, ಏನಂದರೆ ಅದು ಇಲಿಗಳು ಆ ಬಾಟ್ಲಿಂದ ಮುಚ್ಚಳ ಇದೆಯಲ್ಲ, ನೀವೇ ಹೇಳಿ, ಇಲಿಗಳು ಕಚ್ಚಿ ತೂತ್ ಮಾಡ್ಬಿಟ್ವಂತೆ, ಆ ತೂತಿನ ಮೂಲಕ ಕುಡ್ಕೊಂಡ್ವಂತೆ. ಆಮೇಲೆ ಕೊನೆಗೆ ರೈಡ್ ಮಾಡ್ತಾರೆ. ಮಾಡಿದಾಗ ಆ ಸ್ಥಳೀಯ ಸುತ್ತಮುತ್ತಲಿನ ಈ ಮದ್ಯದ ಅಂಗಡಿಗಳಲ್ಲಿ ಆ ವಿದೇಶಿ ಬಾಟ್ಲ್ಗಳು ಇದ್ದಿದ್ದು ಸಿಗುತ್ತೆ. ಅರ್ಧ ಮಾಲು ಇಂಟ್ಯಾಕ್ಟ್ ಆಗಿದ್ರು, ಇನ್ನು ಅರ್ಧ ಮಾಲೆಲ್ಲ ಮುಚ್ಚಳದಲ್ಲಿ ತೂತ್ ಬಿದ್ದಿತ್ತಂತೆ. ಇಲಿಗಳು ಕಚ್ಚಿ ಕುಡ್ಕೊಂಡಿದ್ದು ಅದಕ್ಕೆ ಹಿಂಗೆ ಅಂತ ಹೇಳ್ತಾರಂತೆ. ಎಂತ ದೊಡ್ಡ ಕುಡುಕರು ಇರ್ಬೋದಾ ಇಲಿಗಳು? ಏನ್ ತುರಾಡ್ಕೊಂಡು ಮಾಲಾಶ್ರೀ ಸ್ಟೈಲಲ್ಲಿ, ನಂಜುಂಡಿ ಕಲ್ಯಾಣದ ಮಾಲಾಶ್ರೀ ಸ್ಟೈಲಲ್ಲಿ ಓಡಾಡ್ತವೆ ಅಂತ. ಈ ಗಾಂಜಾ ಕತೆ ಇನ್ನಂಗಿರ್ಬೋದು, ತೇಲ್ತಿರ್ತಾವ ಇಲಿಗಳಂಗೆ. ಈ ನೆಲದ ಮೇಲೆ ನಡೆಯಲ್ಲ, ಎಲ್ಲ ಇಲ್ಲೇ ಹಿಂಗೆ ಈ ತರದ ಕತೆ. ಇದನ್ನೊಂದು ಹೇಳ್ಬೇಕು ಅಂತ ಅನ್ಕೊಂಡ್ರೆ, ನಮ್ಮ ಕಾನೂನು ವ್ಯವಸ್ಥೆಯನ್ನ ಇಲ್ಲ, ನಮ್ಮ ಕಾನೂನು ಆಡಳಿತವನ್ನ ಯಾವ ರೀತಿ ನಾವು ದುರುಪಯೋಗ ಮಾಡ್ಕೊಳ್ತಾರೆ, ಯಾಮಾರಿಸ್ತಿದೀವಿ, ಎಷ್ಟು ನಾವು ಮರೆಮಾಚಿ ನಮ್ಮ ಒಂದು ಸ್ವಾರ್ಥವನ್ನು ನಾವು ಈಡೇರಿಸ್ಕೊತಾ ಇದೀವಿ. ಅದರಲ್ಲಿ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಆಮೇಲೆ ಕಾನೂನಿನ ಇವರು ಅಧಿಕಾರಿಗಳು, ಇವರು ಎಲ್ಲ ಜಿಲ್ಲಾಡಳಿತ ಎಲ್ಲರೂ ಶಾಮೀಲಾಗಿ ಯಾವ ತರಹ ಮಾಡ್ತಾ ಇದ್ದಾರೆ. ಯಾರಿಗೆ ಹೇಳ್ತಾರೆ ಇಂಥ ಕತೆಗಳನ್ನು ಅಂತ ಅನ್ಸುತ್ತೆ. ಸುಶಾಸನ್ ಬಾಬು, ನಮ್ಮ ನಿತೀಶ್ ಕುಮಾರ್ ಅವರು ಮತ್ತೆ ಆಡಳಿತಕ್ಕೆ ಬಂದಿದ್ದಾರೆ ಬಿಹಾರದಲ್ಲಿ. ಇನ್ನು ಮುಂದೆ ಇಂಥವೆಲ್ಲ ನಡೀದೇ ಇರಲಿ ಅಂತ ನಾವು ಆಶಿಸೋಣ. ಖಂಡಿತವಾಗ್ಲು. ಸೊ ಇದಿಷ್ಟು ಈ ವಾರದ ಮಾತುಕತೆಯಾಗಿತ್ತು. ಮುಂದಿನ ವಾರ ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಾಕಿ, ಯಾವ ಟಾಪಿಕ್ ಇಷ್ಟ ಆಯಿತು, ಇನ್ನು ಏನು ಡಿಸ್ಕಸ್ ಮಾಡಬೇಕಿತ್ತು ಅನ್ನೋದನ್ನು, ಸಲಹೆಗಳನ್ನು ಕೂಡ ಕೊಡ್ಬೋದು. ಸೊ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ನಿಮಗೂ ಧನ್ಯವಾದಗಳು. ಮುಂದಿನ ವಾರ ಇನ್ನಷ್ಟು WPL ಮ್ಯಾಚ್ಗಳ ಬಗ್ಗೆ ಖಂಡಿತವಾಗ್ಲೂ. ನಮಸ್ತೆ.